Yes, vale. Yes, welcome. ರೈತ ಮಹಿಳೆ ಅಂತ ಸುಲಭ ಹೇಳೋದಕ್ಕಿಂತ ನಾನು ಅವ್ರನ್ನ ರೈತ ದೇವತೆ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಮೂರನೇದಾಗಿ ವೈದ್ಯರು ನಾರಾಯಣ ಹರಿ ಅಂದ ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸರ್ಜನ್ ಆಗಿ ಮೆರೆದು ಸಾಕಷ್ಟು ಜನರಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡೋದ್ರ ಮೂಲಕ ಅವರ ಇಡೀ ಜೀವನವನ್ನೇ ವೈದ್ಯಕೀಯ ಕ್ಷೇತ್ರಕ್ಕೆ ತ್ಯಾಗ ಮಾಡಿದಂತ ಡಾಕ್ಟರ್ ಶಂಕರಪ್ಪನವರು ದಯವಿಟ್ಟು ವೇದಿಕೆ ಮಾಡ್ತಾರೆ. ಪ್ಲೀಸ್ ಡಾಕ್ಟರ್ ಶಂಕರಪ್ಪ ಸರ್. ಸಂಸ್ಕೃತಿ ಪ್ರಕಾರ ದೀಪ ಬೆಳಗೋದ್ರ ಮೂಲಕ ನಾವು ಕಾರ್ಯಕ್ರಮ ಶುರು ಮಾಡೋಣ. ಮೂರು ದಿಗ್ಗಜರು ಮತ್ತು ನಾಯಕ ನಟಿ ಎಲ್ಲ ನೀವು ಬನ್ನಿ, ನಿರ್ದೇಶಕರು ಬಂದು ಬೆಳಕೋಬೇಕು ಅಂತ ಕೇಳ್ಕೊತಾನೆ. ಪ್ಲೀಸ್. ಮೇಡಮ್ ಆ ಕಡೆ ಬನ್ನಿ, ಹಂಗೆ ಒಂಚೂರು ಸ್ವಲ್ಪ ಆ ಕಡೆ ಬನ್ನಿ. ಹಲೋ ಸರ್. ಸೈನಿಕರನ್ನ ಕರ್ಕೊಂಡು 60 hours, ಒಂದು ದಿನಕ್ಕೆ 24 ಗಂಟೆ, 2 ದಿನಕ್ಕೆ 48 ಗಂಟೆ, 3 ದಿನಕ್ಕೆ ಒಂದು ಸ್ವಲ್ಪ ಆಸ್ಪಾಸು 60 ಗಂಟೆಗಳ ಕಾಲ ಅನ್ನ ನೀರು ಇಲ್ಲದೆ ದೇಶಕ್ಕೋಸ್ಕರ ಯುದ್ಧ ಮಾಡಿ ಅಲ್ಲೊಂದು ಗ್ರಾನೈಡ್ ಸ್ಫೋಟ ಆಗುತ್ತೆ. ಆ ಸ್ಫೋಟದಲ್ಲಿ ಅವ್ರ ಎರಡೂ ಕಾಲುಗಳು ತುಂಬಾ ಏಟಾಗುತ್ತೆ. 8 ಮೇಜರ್ ಸರ್ಜರಿಗಳಾಗುತ್ತೆ. 21 ತಿಂಗಳು ಬೆಡ್ ರೆಸ್ಟ್ ಹೋಗ್ತಾರೆ ಅಂತ ಒಬ್ಬ ಮಹಾನ್ ಸಾಧಕರಿಗೆ ದೊಡ್ಡ ಸೆಲ್ಯೂಟ್ ಸರ್. You made us proud. ನಾನು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ನೆನಪು, ಕಾರ್ಗಿಲ್ ಯುದ್ಧ ಆದಾಗ. ಸೊ ಇವತ್ತು ನೀವು ಇಲ್ಲಿದ್ದೀರಿ, ಬಹಳ ಹೆಮ್ಮೆ ಆಗ್ತದೆ ಸರ್, ಬಹಳ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಾಧನೆ ದೊಡ್ಡದು, ಅದನ್ನು ಬಹಳ ಸ್ಫುಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕ್ಷಮೆ ಇರಲಿ ಅಂತ ಕ್ಷಮೆ ಯಾಚಿಸ್ತಾ, ಇನ್ನು ಅಮ್ಮ ವಿಷಯಕ್ಕೆ ಬಂದರೆ ನೋಡಿ, ಆಸ್ ಆಲ್ ಟ್ರೆಡಿಷನಲ್ ಫ್ಯಾಮಿಲಿಯಿಂದ ಬಂದಾಗ ಒಂದು ಲಿಮಿಟೇಷನ್ ಇರುತ್ತೆ. ಎತ್ಕೊಂತ ನಾನೇನು ಮಾಡ್ತೀನಿ, ಆ ಡ್ರೀಮ್ಗೆ ಮನೆಯಿಂದ ಸಪೋರ್ಟ್ ಸಿಗೋದಿಲ್ಲ. ಆ ಥರದ ಎಲ್ಲ ಸರ್ಕಮ್ಸ್ಟೆನ್ಸ್ಗಳನ್ನ, ಹರ್ಡಲ್ಸ್ಗಳನ್ನ ದಾಟ್ತಾ ಕೃಷಿ ಕ್ಷೇತ್ರಕ್ಕೆ ಒಂದು ದೊಡ್ಡ ಅಪಾರವಾದಂಥ ಕೊಡುಗೆನ ಕೊಟ್ಟಿದ್ದಾರೆ ಮಿಶ್ರಾ ಅಮ್ಮ ಅವರು. ಅವರ ವಿಡಿಯೋಸ್ಗಳು ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ನೋಡಿದಾಗ ಅವರ ಸಾಧನೆ ಏನು ಅಂತ ಗೊತ್ತಾಗುತ್ತೆ. ಮತ್ತು ಅವ್ರು ಎಷ್ಟು ಹಂಬಲ್ ಅಂತ ಗೊತ್ತಾಗುತ್ತೆ ಆ ವಿಡಿಯೋಸ್ ಎಲ್ಲ ನೋಡಿದಾಗ. ಏನೋ ಒಂದು ಕಡೆ ಸಾಧನೆ ಮಾಡ್ತಾರೆ, 12 ಲಕ್ಷ, 15 ಲಕ್ಷ, 24 ಲಕ್ಷದವರೆಗೂ ದುಡಿಮೆ ಮಾಡ್ತಾರೆ ಅವರು. ಅದಕ್ಕೆ ಚಪ್ಪಾಳೆ ಬಿಡುತ್ತೆ. ಅವ್ರು ಹೇಳ್ತಾರೆ, ಇಲ್ಲ ಇದು ಚಪ್ಪಾಳೆ ಹೊಡಿಬೇಡಿ, ಪಿಕ್ಚರ್ ಆಗಿ ಬಾಕಿ ನೆಕ್ಸ್ಟೇ ಇರೋದು ಅಂದ್ಬಿಟ್ಟು ಅಂತ. ಅವಾಗ ಆ್ಯಕ್ಚುಲಿ ಅವ್ರು ಡೌನ್ಫಾಲ್ ಆಗುತ್ತೆ. ಯಾವಾಗಲೂ ಇಷ್ಟ ಎತ್ತರದಿಂದ ಬಿದ್ದರೆ ಏನಾಗಲ್ಲ ಅಂತ, ಬಿಲ್ಡಿಂಗ್ ಮೇಲಿಂದ ಬಿದ್ದರೆ ನೋವು ಜಾಸ್ತಿ ಆಗುತ್ತೆ ಅನ್ನೋ ಹಾಗೆ ಭಾಳ ಎತ್ತರಕ್ಕೆ ಏರ್ಬಿಡ್ತಾರೆ ಅವರು ಸಾಧನೆಯಲ್ಲಿ. ಅಲ್ಲಿಂದ ಬೀಳ್ತಾರೆ ಸ್ನೇಹಿತರೆ. ಆ ಒಂದು ಸಕ್ಸಸ್ ಎಂಥ ಡೌನ್ಫಾಲ್ ಅವ್ರ ಪಾಠ ಕಲಿಸುತ್ತೆ ಅಂದರೆ, ಬೀಳೋದು ಮುಖ್ಯ ಅಲ್ಲ, ಮತ್ತೆ ಕೊಟ್ಟಿದೆ ಅಂತ ಹೇಳ್ತಾರೆ. ಅಲ್ಲಿಂದ 24 ಲಕ್ಷಗಳ ಆದಾಯ ಇಟ್ಕೊಂಡು ಕಳ್ಕೊಂಡಿದ್ದಂಥವ್ರು 50 ಮಾಡ್ತಾರೆ, 80 ಮಾಡ್ತಾರೆ. ಇವತ್ತು ಅವ್ರು ಎಷ್ಟು ಟರ್ನ್ ಓವರ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಅಸಾಧ್ಯ. ಆ ಥರ ಅಂದರೆ ಮೋನೋಕ್ರಾಪಿಂಗ್ ಅಂದರೆ ಒಂದೇ ಥರದ ಸಸಿಗಳನ್ನ ನೆಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ. ಆದರೆ ಒಂದಷ್ಟು ಜಾಗ ಇದ್ದಾಗ ಮಲ್ಟಿಪಲ್ ಕ್ರಾಪ್, ವಿಧವಾದಂಥ ಒಂದು ಕ್ರಾಪ್ಗಳನ್ನ ನೆಡೋದ್ರಿಂದ ಯಾವ ಥರ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ಸಮಗ್ರ ಮಾಹಿತಿ ಫೇಸ್ಬುಕ್ಕಲ್ಲಿ ಅಮ್ಮ ಅವರ ವಿಡಿಯೋಸ್ ಎಲ್ಲ ಇದೆ. ಇದು ಕೃಷಿ ಕ್ಷೇತ್ರಕ್ಕೆ ಅವರು ಕೊಟ್ಟಿರುವಂಥ ಒಂದು ಅಪಾರವಾದಂಥ ಕೊಡುಗೆ. ಸೊ ಆ ಒಂದು ಕೊಡುಗೆಗೆ ದಯವಿಟ್ಟು ಅವರು ಜೋರಾದ ಚಪ್ಪಾಳೆ ಡಿಸರ್ವ್. ಹಾಗಾಗಿ ನಾನು ಅವ್ರಿಗೆ ಸಾಧಾರಣವಾಗಿ ರೈತ ಮಹಿಳೆ ಅಂತ ಹೇಳೋದಕ್ಕಿಂತ ರೈತ ದೇವತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಿಜಕ್ಕೂ ನೀವು ನನ್ನ ಹಾಗೆ ಕಾಣ್ತಾ ಇದ್ದೀನಿ. ಆ್ಯಂಡ್ ಎಸ್ ಸರ್, ಡಾಕ್ಟರ್ ಶಂಕರಪ್ಪ ಸರ್, ಏನು ಹೇಳೋಣ ಇವ್ರ ಬಗ್ಗೆ. BSc ಮಾಡಿ MSc ಮಾಡ್ತಾ ಇರ್ಬೇಕಾದ್ರೆ MBBS ಸೇರ್ಕೋತಾರೆ. ಅದಾದ್ಮೇಲೆ ಪ್ರತಿಷ್ಠಿತ ನಮ್ಮ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಸರ್ ಅವರ MBBS ಪರ್ಸ್ಯೂ ಮಾಡ್ತಾರೆ. ಹಿ ಬಿಕಮ್ಸ್ ಎ ವಂಡರ್ಫುಲ್ ಪ್ಲಾಸ್ಟಿಕ್ ಸರ್ಜನ್. ಅಂದರೆ ಸರ್, ನಾನು ಟೆಕ್ನಿಕಲ್ ಟರ್ಮ್ಸ್ಗಿಂತ ಈಸಿ ಹೇಳ್ತೀನಿ, ಯಾಕಂದ್ರೆ ನಮಗೆ ಸಿನಿಮಾದ ಅಷ್ಟೇ ಗೊತ್ತಾಗೋದು. ಈ ಸೀರಿಯಲ್ಗಳಲ್ಲಿ ಆರ್ಟಿಸ್ಟ್ ಚೇಂಜ್ ಆದಾಗ ಪ್ಲಾಸ್ಟಿಕ್ ಸರ್ಜರಿ ತಂದ್ಬಿಡ್ತೀವಿ ನಾವು, ಫೇಸ್ ಚೇಂಜ್ ಆಗೋಯ್ತು ಅಂದ್ಬಿಟ್ಟು ಅಂತ ಬೇರೆ. ಅದು ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ಸಾಧಾರಣ ನಡೆಯುತ್ತೆ. ಆದರೆ ಸರ್ ಅದನ್ನ ನಿಜವಾದ ಜೀವನದಲ್ಲಿ, ಮತ್ತೆ ತುಂಬಾ ಖುಷಿಯಾಗೋ ವಿಷಯ, ಹೆಮ್ಮೆ ಏನು ಅಂತಂದ್ರೆ, ಅವ್ರ ಡಾಕ್ಟರ್ ಅವ್ರನ್ನ ಒಂದ್ಸಲಿ ಕೇಳ್ತಾರೆ, ನೀನು ಮೆಡಿಕಲ್ ಕ್ಷೇತ್ರದಲ್ಲಿ ಇದೆಯಲ್ಲ, ನಿನ್ಗೆ ಏನಪ್ಪ ನಿನ್ ಫ್ಯೂಚರ್ ಏನು ಅಂತ. ಅವ್ರು ಒಂದೇ ಹೇಳೋದು ಏನು ಅಂತಂದ್ರೆ,
ನನ್ನ ಹತ್ರ ಬರೋ ಪ್ರತಿ ರೋಗಿನೂ ಯಾವ ಮಟ್ಟಿಗೆ ಗುಣ ಆಗ್ಬೇಕು ಅಂದ್ರೆ ಮತ್ತೆ ಅವ್ರ ಹತ್ರ ಬರಲೇಬಾರ್ದು, ಆ ತರ ಗುಣ ಆಗ್ಬಿಡ್ಬೇಕು ಅವ್ರು. ಫಸ್ಟ್ ಆಫ್ ಆಲ್ ಬರೋದೇ ಬೇಡ, ಬಟ್ ಭಗವಂತ ನಮ್ಗೆ ಸೃಷ್ಟಿ ಮಾಡಿದ್ದಾನೆ ಅವ್ರು ಟ್ರೀಟ್ ಮಾಡಕ್ಕೆ ಅಂತಾನೆ. ಹಾಗೊಂದ್ ವೇಳೆ ಬಂದ್ರೆ ಅವ್ರಿಗೆ ಯಾವ ತರ ಒಳ್ಳೆ ಟ್ರೀಟ್ಮೆಂಟ್ ಆಗ್ಬೇಕಂದ್ರೆ ಅವ್ರು ಮತ್ತೆ ಯಾವತ್ತು ಬರಲೇಬಾರ್ದು ನನ್ನ ಹತ್ರ. ಆ ತರ ಒಂದು ನಿಸ್ವಾರ್ಥ ಸೇವೆ ಇಟ್ಕೊಂಡು ಸತತ 30 ವರ್ಷದ ಮೇಲೆ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಅವ್ರು ಕೊಟ್ಟಿರುವಂತ ಸೇವೆಗೆ ಸರ್ ನಿಮಗೆ ಸೊ ಎಲ್ಲ ಲವ್ ಇಸ್ ಡಿವೈನ್, ವರ್ಷಿಟಬಲ್, ಪ್ಯೂರ್, ಪರ್ಫೆಕ್ಟ್, ಕರೆಕ್ಟ್. ಇದು ನಾನು ಆಕ್ಚುಲಿ ನಾವು ಈ ಪ್ರೇಮ ಪೂಜಮ್ ಮೂವಿ ಸ್ಟಾರ್ಟ್ ಮಾಡಿದ್ರೆ ಇದರ ಶೀರ್ಷಿಕೆ ಬೇರೆ ಇನ್ನೇನು ಬಿಟ್ಟು ನಾ ಹೇಗಿರಲಿ, ಅಮ್ಮಾರಿ ಪ್ರೇಮ ಏನೇನೋ ಇತ್ತು. ಓಕೆ, ಎಲ್ಲದೂ ಆಪ್ಟಾಗಿ ಇತ್ತು ಸ್ಟೋರಿಗೆ. ಆದರೆ ಏನೋ ಒಂದು ಯೋಚನೆ ಮಾಡ್ತಾ ಏನಿರ್ಬೋದು ನಮ್ಮ ಮೂವಿಲಿ, ಯಾವ್ದು ಬೆಸ್ಟ್ ಟೈಟಲ್ ಅಂತ. ಅವಾಗಿನ್ನೂ ನಾನು ರವಿ ಸರ್ ಹತ್ರ ಕತೆ ನರೇಟೆ ಮಾಡಿರಲಿಲ್ಲ. ಏನೋ ಒಂದು ದಿನ ಯೋಚನೆ ಮಾಡ್ತಾ ಬೆಳಗ್ಗೆ 4-5 ಗಂಟೆಗೆ ಒಂದು ಶೀರ್ಷಿಕೆ ಬಂತು, ಪ್ರೇಮಂ ಪೂಜ್ಯಂ ಅಂತ. ಎಷ್ಟು ಒಂದು ಆಶ್ಚರ್ಯಕರ ಅಂದರೆ ಆ ಟೈಟಲ್ ಇಟ್ಟ ಮೇಲೆ ನಮ್ಗೆ ಲೋರಿಸ್ಟರ್ ಪ್ರೇಮ ಸಿಕ್ಬಿಟ್ರು ನಮಗೆ. ಸೊ ಪ್ರೇಮ ಪೂಜ್ಯಂ ಬಿಗ್ಗೆಸ್ಟ್ ಸರ್ಪ್ರೈಸ್. ಹೆಸರಿಟ್ಟಲ್ಲೇ ಅವ್ರು ಬಂದಿದ್ದ ಗಾಡ್ ಸೆಂಟ್ ಥರ ಆಗ್ಬಿಡ್ತು ನಮಗೆ. ಇನ್ನೊಂದು ವಿಷಯ ಏನಂದರೆ, ಈ ಪ್ರೇಮ ಪೂಜ್ಯಂ ಅಂದಾಗ ಲವ್ ಬಗ್ಗೆ ಮಾತಾಡಿದಾಗ ನಮಗೆ ಫಸ್ಟಿಗೆ ಬರೋದು ಲವರ್ಸ್ ಲವ್, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಮ್ಯಾಕ್ಸಿಮಮ್ ಗಂಡ ಹೆಂಡತಿ, ಈ ಥರ ವಿಚಾರಗಳು ಬರುತ್ತೆ. ಬಟ್ ನನ್ನ ಉದ್ದೇಶ ಏನಿತ್ತು ಪ್ರೇಮ ಪೂಜ್ಯಂ ಅಂದರೆ, ಇಟ್ಸ್ ಎ ಜರ್ನಿ ಆಫ್ ಎ ಜೆಂಟ್ಲ್ಮ್ಯಾನ್. ಅಂದರೆ ಇಲ್ಲಿ ತಂದೆ ತಾಯಿ ಪ್ರೀತಿ, ಪೇರೆಂಟ್ಸ್ ಮತ್ತು ಮಕ್ಕಳ ಪ್ರೀತಿ, ಮತ್ತು ಒಂದು ವೃತ್ತಿ ಧರ್ಮದ ಪ್ರೀತಿ, ಮತ್ತು ಒಂದು ಗೆಳತಿಯ ಪ್ರೀತಿ, ಗೆಳೆಯರ ಪ್ರೀತಿ. ಅದಕ್ಕೆ ನಾನು ಪ್ರೇಮ ಪೂಜ್ಯಂ ಜೊತೆಗೆ ಸ್ನೇಹ ಪೂಜ್ಯಂ ಕೂಡ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಮೂವಿಲಿ. ಇಟ್ ಇಸ್ ನಾಟ್ ಜಸ್ಟ್ ಪ್ರೇಮ ಪೂಜ್ಯಂ, ಸ್ನೇಹ ಪೂಜ್ಯಂ ಕೂಡ. ಸೊ ನಮ್ಮ ಮೂವಿಲಿ ನೀವು ತಗೊಂಡ್ರೆ ಎಲ್ಲ ಆ್ಯಂಗಲಲ್ಲೂ ಎಲ್ಲ ರಿಲೇಷನ್ಗೂ ಪವಿತ್ರವಾದ ಪ್ರೀತಿ ಕಾಣಿಸುತ್ತೆ, ಅಥವಾ ಕಾಣಿಸ್ಬೇಕು ಅಂತ ನನ್ನ ಉದ್ದೇಶ ಆಗಿತ್ತು. ಸೊ ಇದಕ್ಕೆ ನಾನು ಹೋರಾಟ ಸ್ಟಾರ್ಟ್ ಮಾಡಿದಾಗ ನಮಗೆ ಲವ್ಲಿ ಸ್ಟಾರ್ ಸಿಕ್ಕಿದ್ರು. ಬೃಂದಾಚಾರ್ಯ, ಐಂದ್ರಿತಾರೆ, ತಲೆವ ಸಾಧುಕೋಕಿರ ಸರ್ ಸಿಕ್ಕಿದ್ರು. ಸ್ನೇಹಕ್ಕೆ ಒಂದು ಜೀವ ಕೊಡಬೇಕು ಅಂತ ನಾನು ತುಂಬ ಆಸೆ ಪಟ್ಟಾಗ ನಂಗೆ ನಿಜವಾಗ್ಲೂ ಸಿಕ್ಕಿದ್ದು ಸ್ನೇಹ ಜೀವಿ ಅಂದರೆ ನಮ್ಮ ಅಭಿನಯ ಧ್ರುವ ಮಾಸ್ಟರ್ ಆನಂದ್ ಅವರು. ನಿಜವಾಗ್ಲೂ ನಾನು ಫಸ್ಟ್ ಕತೆ ನೆರೇಟ್ ಮಾಡಿದ್ದೆ ಆ್ಯಕ್ಚುಲಿ ನಮ್ಮ ಮಾಸ್ಟರ್ ನನಗೆ ಯಾವ ರೀತಿಯಾದ ಸಂಬಂಧ ಅಂದರೆ, ನಾನು ಜೈಪುರಲ್ಲಿ ರಾಜಸ್ಥಾನಲ್ಲಿ DM ನ್ಯೂರಾಲಜಿ ಮಾಡ್ತಾ ಇದ್ದೆ. ನನಗೆ ಅವ್ರ ಕಂಡ್ರೆ ಎಷ್ಟು ಇಷ್ಟ ಅಂದರೆ, ನನಗೆ ತುಂಬ ಬಿಸಿ ಆಸ್ಪತ್ರೆಯಲ್ಲಿ 24 ಗಂಟೆ ಪೇಷಂಟ್ಸ್ ಬರ್ತಾ ಇದ್ರು. ಊಟ ಮಾಡೋ ಟೈಮಲ್ಲಿ ಅವ್ರದೊಂದು ಪಡ್ಡೆಗಳ ಧಾರಾವಾಹಿ ಬರ್ತಿತ್ತು. ಆ ಧಾರಾವಾಹಿ ಊಟ ಮಾಡ್ತಾ ನೋಡೋಕ್ಕೋಸ್ಕರ ಹೋಗ್ತೈತೆ ಅಷ್ಟೇ. ಅದನ್ನು ಸ್ಟೋರ್ ಮಾಡಿಟ್ಕೊಂಡು ಮತ್ತೆ ಅದನ್ನು ನೋಡ್ಬಿಟ್ಟು ಮತ್ತೆ ಆಸ್ಪತ್ರೆಗೆ ಓಡ್ತಾ ಇದ್ದೆ ನಾನು. ಅಂದರೆ ಲೈಫ್ ಪೂರ್ತಿ ಸಾವು ನೋವು ನೋಡ್ತಿದ್ದಾಗ ನಮ್ಗೊಂದು ನಗು ಕೊಡ್ತಿದ್ದು ಮಾಸ್ಟರ್. ಸೊ ಹಾಗಾಗಿ ನಾನು ಅವ್ರಿಗೆ ಕತೆ ನರೇಟ್ ಮಾಡಿದಾಗ, ಮಾಸ್ಟರ್ ಈ ಥರ ಒಂದು ಇದೇ ವಿಷಯ, ನನಗೆ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇಲ್ಲ, ನೀವು ಪಿಕ್ಚರ್ ಮಾಡಬೇಕು ಅಂತ ಆಸೆ ಇದ್ದಾಗ ಕತೆ ಕೇಳಿ, ಡಾಕ್ಟರ್ ಇದು ನೀವೇ ಡೈರೆಕ್ಷನ್ ಮಾಡಬೇಕು ಅಂತ ಹೇಳಿ ನನ್ನ ಡೈರೆಕ್ಟರ್ ಮಾಡಿದ್ದೆ ಮಾಸ್ಟರ್. ಇದೇ ಆಮೇಲೆ ಆ ಕಥೆನ ನೆಕ್ಸ್ಟ್ ನಾನು ನರೇಟ್ ಮಾಡಿದ್ದು ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ. ಅಂಬರೀಷ್ ಅನ್ನ ಒಂದೇ ಮಾತು ಹೇಳಿದ್ರು. ಅಂಬರೀಷ್ ಅನ್ನ ನನ್ನ ಕರೆದ್ರು, ಡಾಕ್ಟರ್ ನಿಮಗೆ ಪೇಷನ್ಸ್ ಇಲ್ವಾ ಅಂತ ಕೇಳಿದ್ರು. ಇಲ್ಲ, ಏನು ಮಾಡ್ಕೊಂಡಿದ್ದೀರಾ ಅಂತ. ಇಲ್ಲ, ಈಗ ಪ್ರೊಫೆಸರ್ HOD ಆಗಿದೆ ನ್ಯೂರಾಲಜಿ, ನಿಮಗೆ ಬೇಜಾರು ಮಾಡ್ಕೊಂಡು ಪೇಷಂಟ್ಸ್ ಅಂತ ಬರಲ್ವಾ ಅಂತ. ಇಲ್ಲ ರೆಬಲ್ ಸ್ಟಾರ್, ಒಳ್ಳೆ ಪ್ರಾಕ್ಟೀಸ್ ಇದೆ, ಫಾದರ್ ಮೂಲರಲ್ಲಿ ತುಂಬ ಪೇಷಂಟ್ಸ್ ಇದ್ದಾರೆ, ಊಟ ತಿಂಡಿಗೂ ನಿದ್ರೆಗೂ ಟೈಮ್ ಇಲ್ಲ, ಮತ್ತೆ ಯಾಕೆ ಇಲ್ಲಿಗೆ ಬರ್ತಾ ಇದ್ದೀರಾ, ನಿಮ್ಗೆ ಬೇಕಾಯ್ತಲ್ಲ ನಿಮಗೆ ಅಂದರು. ಅಲ್ಲ, ಒಂದ್ಸಲ ಕತೆ 10 ನಿಮಿಷ ಟೈಮ್ ಕೊಡ್ತೀನಿ, 10 ನಿಮಿಷದಲ್ಲಿ ನಾನು ಇಂಪ್ರೆಸ್ ಆದರೆ ಕೂತ್ಕೊಳ್ಳಿ, ಇಲ್ಲಾಂದ್ರೆ ಸೀದಾ ಫ್ಲೈಟ್ ತೊಗೊಂಡು ವಾಪಸ್ ಮಂಗಳೂರಿಗೆ ಹೋಗಿ ಪೇಷಂಟ್ ನೋಡಿ, ದಯವಿಟ್ಟು ಬರಬೇಡಿ, ನಾನು ತಲೆ ತಿನ್ಬೇಡಿ ಅಂದರು. ನಾನು ಆಯಿತು ರೆಬಲ್ ಸ್ಟಾರ್ ಇದನ್ನು ಆಗುತ್ತಲ್ಲ ಅಂತ ನಾನು ಅಂದರೆ ಕತೆ ಆಮೇಲೆ ಹೇಳ್ತೀನಿ. ಹಾಡು ಬೇರೆ ಮಾಡಿದ್ದಾರೆ ಆಗಲಿ, ಇನ್ನೂ ಪಿಕ್ಚರ್ ಕಥೆನೇ ನರೇಟ್ ಮಾಡಿಲ್ಲ, ಆಗಲೇ ಹಾಡು ಬೇರೆ ಶುರು ಮಾಡಿದ್ದಾರೆ. ಅಲ್ಲ, ಅದು ಹಾಡ್ಸ್ ಆಗಿದೆ, ನಮ್ಮ ಹೇಮಂತರ್ಕಲ್ಲೆಲ್ಲ ಹಾಡ್ಸ್ ಇಟ್ಕೊಂಡ್ಬಿಟ್ಟಿದೆ. ಎಷ್ಟು ಹಾಡಿದೆ ನಾನು, ಒಂದು 10 ಹಾಡಿದೆ ಅಂತ. ದೇವರ 10 ಹಾಡು ಆಗಲೇ ಮ್ಯೂಸಿಕ್ ಆಗಿ ಪ್ರೋಗ್ರಾಮಿಂಗ್ ಆಗಿ ಎಲ್ಲ ಆಗೋಗಿದೆ. ಪಿಕ್ಚರ್ ಇನ್ನೂ ಹೀರೋ ಆಗಿಲ್ಲ, ಹೀರೋಯಿನ್ ಆಗಿಲ್ಲ, ಯಾರೂ ಸೆಲೆಕ್ಟ್ ಆಗಿಲ್ಲ, ಆಗಲೇ ಹಾಡಿಸಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರಲ್ಲ, ಏನೋ ನೀವು ನಾರ್ಮಲ್ ಕ್ಯಾರೆಕ್ಟರ್ ಅಲ್ಲ ಅನ್ಸುತ್ತೆ, ಬನ್ನಿ ಒಂದು ಅಂತ ಹೇಳಿ ಕತೆ ಹಾಡು ಕೇಳ್ತೀನಿ ಅಂದರು. ಒಂದ್ಸಲ ಹಾಡು ಕೇಳಿದ್ರು, ಆಗಲೇ ನಂಗೆ ಅನಿಸ್ತು ವಾಪಸ್ ನಾನು ಮೋಸ್ಟ್ಲಿ ಮಂಗಳೂರು ಫ್ಲೈಟ್ ತಗೊಳ್ಳೋದು ಒಳ್ಳೇದು ಅಂತ. ಮತ್ತೆ ಕಟ್ ಮಾಡೋಕೆ ಹೇಳಿದ್ರು ಹಾಡನ್ನ, ಮತ್ತೆ ಇನ್ನೊಂದ್ಸಲ ಹಾಕಿ ಅಂದರು. ಎಲ್ಲ ಹಾಡನ್ನು ಕೇಳಿ ಹಾಡಲ್ಲೇ 1 ಗಂಟೆ ಕಳೆದ್ರು. ಸೊ ಮತ್ತೆ ಕತೆ ಹೇಳಿ ಅಂದರು. ಕತೆ ಹೇಳ್ತಾ ಹೋದೆ. 4 ಗಂಟೆ ಆಯಿತು. ಮತ್ತೆ ಮನೆಗೆ ಕರ್ಕೊಂಡು ಹೋದ್ರು, ಊಟ ಹಾಕ್ಸಿದ್ರು. ಈ ಪಿಕ್ಚರ್ ನಾನು ಮಾಡ್ಕೊಡ್ತೀನಿ ನಿನಗೆ ಅಂತ ಹೇಳಿದ್ರು. ಅದು ನನಗೆ ಯಾವಾಗ ಫಸ್ಟ್ ನನಗೆ ಮಾಸ್ಟ್ರು ಕೊಟ್ಟಂತ ಭರವಸೆ, ಡಾಕ್ಟ್ರೇ ಇದು ಚೆನ್ನಾಗಿ ಬರುತ್ತೆ ನೀವು ಮಾಡಿ ಅಂತ ಹೇಳಿದ್ಮೇಲೆ ನನಗೆ ಕಾನ್ಫಿಡೆನ್ಸ್ ಅಂತ ಬಂದಿದ್ದು ರೆಬಲ್ ಸ್ಟಾರ್ ಅಂಬರೀಷ್ ಅವರಿಂದ. ಅಂಬರೀಷ್ ನಾನು ಮಾಡ್ಕೊಡ್ತೀನಿ, ನೀವು ಹೋಗಿ ಡಾಕ್ಟ್ರೇ ಅಂದರು.
ಬಟ್ ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಹಿಮ್. ಬಟ್ ಅವಾಗ ನಾನು ಅನ್ಕೊಂಡೆ ನನ್ನ ಪ್ರೇಮ ಪೂಜಮ್ಮ ಮುಗಿತಿಲ್ಲಿಗೆ ಅಂತ. ಬಟ್ ಅದೇನೋ ದೇವರಿಚ್ಛೆ, ಒಳ್ಳೆ ಸ್ನೇಹಿತರೆಲ್ಲ ಸಿಕ್ಕಿದ್ರು, ಕತೆ ನರೇಟ್ ಮಾಡ್ತಾ ಹೋದೆ. ನನಗೇನಂದ್ರೆ ನನ್ನ ಮೂವಿ ಒಂದು ಮ್ಯೂಸಿಕಲ್ ಮೂವಿ, ಒಂದು ಒಳ್ಳೆ ಸಂಬಂಧ ಹೇಳುವಂಥ ಪವಿತ್ರವಾದ ಮೂವಿ ಆಗಬೇಕು, ಮತ್ತೆ ನೋಡುವಾಗ ಇದೊಂಥರ ಪೇಂಟಿಂಗ್ ಥರ ಇರಬೇಕು ಅಂತ. ಈ ಪೇಂಟರ್ ಕೂಡ ದೊಡ್ಡ ಕಷ್ಟ ಈಗ. ಸೊ ಈ ಥರ ಹೇಳುವಾಗ ನಮ್ಮ ಮಾಧವ ಫ್ರೆಂಡ್ ಇದ್ದಾನೆ, ಒಂದು ಪೇಂಟರ್ ಬೇಕು, ನಾವು ಒಳ್ಳೆ ಪೇಂಟರ್ ಬೇಕು ನನಗೆ. ಪೇಂಟರ್ ಯಾವುದಕ್ಕೆ? ಮೂವಿಗೆ ಅಂದೆ. ಸೊ ಹೌದಾ, ಛಾಯಾಗ್ರಹಣ ಯಾರು? ಹಿಂಗೆ ಹುಡುಕ್ತಾದಾಗ ಮಫ್ತಿ ನೋಡಿದ್ದೆ ನಾನು. ಅಮ್ಮಚ್ಚಮ್ಮ ಮಫ್ತಿಗಿಂತ ಜಾಸ್ತಿ ಇಷ್ಟಪಟ್ಟಿದ್ದು ನಾನು ಅಮ್ಮಚ್ಚಮ್ಮ ನೆನಪುಗಳ ಮೂವಿ. ಅವಾಗಂದ್ರೆ ನನಗೆ ಇವರೇ ಬೇಕು ಕಣೋ ಅಂತ ಅಷ್ಟೇ. ಅಲ್ಲಿ ಕರ್ಕೊಂಡು ಹೋದೆ. ಅವಾಗ ನಮ್ಮ ಕಿಂಗ್ ಆಫ್ ಫ್ರೇಮ್ಸ್ ನಾನು ಇಟ್ಟ ಬಿರುದು ಸತ್ಯವಾಗಿ ಮಾತಾಡೋ ರಿಯಲಿ ನವೀನ್ ಸರ್ಗೆ ನಾನು ಕತೆ ಹೇಳಕ್ಕೆ ಹೋದಾಗ ಅವಾಗಲೇ ನನಗೆ ಒಳ್ಳೊಳ್ಳೆ ಆಫರ್ಗಳು ಬಂದಿತ್ತು. ಅಂದರೆ ಇಂಥ ದೊಡ್ಡ ಮೂವಿಗಳು ಬಂದಿತ್ತು ಅಂದರೆ ತುಂಬ ಹೈ ಲೆವೆಲ್ ಮೂವಿ, ಇನ್ಕ್ಲೂಡಿಂಗ್ ಬಾಲಿವುಡ್ ಕೂಡ ಬಂದಿತ್ತು ಒಂದು. ನಾನು ಮುಗೀತು, ಮೋಸ್ಟ್ಲಿ ನಾನು ಮೂವಿ ಮಾಡಲ್ಲ ಅಂದ್ಕೊಂಡು ಕತೆ ನೆರೇಟ್ ಮಾಡಿದೆ. ಸರ್ ಒಂದು 10 ನಿಮಿಷ ಎಳೆ ಹೇಳಿ ನಾನು ಹೋಗ್ತೀನಿ ಅಂದರು ಹೋಟ್ಲಲ್ಲಿ. ಸರಿ ಆಯಿತು ಸರ್ ಅಂದರೆ. ಊಟ ಮಾಡ್ತೀರಂದ್ರೆ ಊಟ ಮಾಡಲ್ಲ ಅಂದರು. ಆ 10 ನಿಮಿಷದಲ್ಲಿ ಆಗಲ್ಲ, ಬೇಗ ಹೇಳಿ ಅಂದರು. ಕತೆ ನೆರೇಟ್ ಆಯಿತು. ಆಮೇಲೆ ಅವರು ಊಟ ತರಿಸಿದ್ರು. ಊಟ ಆಯಿತು, ಐಸ್ ಕ್ರೀಮ್ ಆಯಿತು, ಎಲ್ಲ ಆಯಿತು. ಲೈಟ್ ಆಫ್ ಆಯಿತು. ಹೋಟೆಲ್ ಸರಿ ಹೋಗ್ಬೋದು ಅಂತಲೇ ಹೇಳಿದ್ರು. ಬಟ್ ನಾವಿಬ್ಬರು ಫುಟ್ಪಾತ್ ನಡ್ಕೊಂಡು ಹೋದ್ವಿ. ಹಾಗೆ ಕತೆ ಮುಗೀತು. ಸರ್ ನನ್ನ ಎದುರಿಗೇನೆ ಈ ಕ್ಯಾನ್ಸಲ್ಡ್ ಆಲ್ ದ ಬಿಗ್ ಮೂವೀಸ್ ಆ್ಯಂಡ್ ಈ ಸರ್ ನೀವು ಬೇರೆ ಕಡೆಗೆ ಬಂದು ಇಷ್ಟು ಪ್ಯಾಷನ್ ಇಟ್ಕೊಂಡಿದ್ದೀರಾ, ನಾನು ನಿಮ್ಗೆ ಏನು ಬೇಕು ನನ್ನಿಂದ ಅಂದರು. ಸರ್ ನನಗೆ ಒಂದು ಪೇಂಟಿಂಗ್ ಬೇಕು ನನ್ನ ಮೂವಿಗೆ ಅಂದರೆ ನಾನು ಮಾಡ್ಕೊಡ್ತೀನಿ ಅಂದರು. ಆ್ಯಂಡ್ ಅದು ಎವ್ರಿ ಫ್ರೇಮ್ ಹಿ ಹಸ್ ಪೇಂಟೆಡ್, ಐ ಕ್ಯಾನ್ ಸೇ. ಎವ್ರಿ ಮೂವಿ ಬೆಳಗ್ಗೆ 4 ಗಂಟೆ ಆಗಿರ್ಬೋದು, 3 ಗಂಟೆ ಆಗಿರ್ಬೋದು, ಆ ಮಿಸ್ಟ್ ಫಾಗ್ ಗಾಡ್ ಬಿಟ್ಟೆ ಗಲಾಟೆ ಎಲ್ಲ ಮಾಡಿಕೊಂಡು ಕೊನೆಗೂ ಈ ರಿಯಲಿ ಪೇಂಟೆಡ್ ಮೈ ಮೂವಿ ಆ್ಯಂಡ್ ರಿಯಲಿ ಹ್ಯಾಟ್ಸ್ ಆಫ್ ಟೈಮ್, ಥ್ಯಾಂಕ್ ಯು. ಇನ್ನು ಲವಿಸರ್ ವಿಷಯಕ್ಕೆ ಬರೋದಾದರೆ ಫೋನಲ್ಲಿ ಕತೆ ಹೇಳ್ತೀನಿ ಅಂತ ಹೋದೆ. ಡಾಕ್ಟ್ರೆ 2 ನಿಮಿಷ ಎಳೆ ಹೇಳಬೇಕು ಅಂದರು. ನಾನು ಅವಾಗ ಮಂಗಳೂರಲ್ಲಿದ್ದೆ. 2 ನಿಮಿಷ ಅಂದರು. ಅದು ನನ್ನ ಫೋನಲ್ಲಿ 40 ಗಂಟೆ ಮುಗಿಸ್ಬಿಟ್ಟೆ. ಕೊನೆಗೆ ಅವರಿದ್ರು, ಸರಿ ನೀವು ಯಾಕೋ ಇನ್ನು ಬಿಡಲ್ಲ ಅಂತ ಗೊತ್ತಾಯ್ತು, ಮನೆಗೆ ಬನ್ನಿ ಅಂದರು. ಮನೆಗೆ ಬಂದೆ. ಕತೆ ನರೇಟ್ ಮಾಡ್ತಾ ಇದ್ದೆ. 45 ನಿಮಿಷ 50 ನಿಮಿಷ ಹಾಗೆ ಆಯಿತು. 4 ಗಂಟೆ ಆದ್ಮೇಲೆ ಎದ್ದು ನಿಂತರು. ಈಗ ನನ್ನ ಮೋಸ್ಟ್ಲಿ ಹೊರಗೆ ಕಳಿಸ್ತಾರೇನೋ ಅಂತ ಅಂದ್ಕೊಂಡೆ. ಅವ್ರಂದ್ರು, ಡಾಕ್ಟ್ರೆ ಚಪ್ಪಾಳೆ ಹೊಡೆದು ನಾನು ಪಿಕ್ಚರ್ ಮಾಡ್ತೀನಿ. 84 ಸ್ಕ್ರಿಪ್ಟ್ ಕೇಳಿದ್ದೆ ನಾನು. 25ನೇ ಚಲನಚಿತ್ರಕ್ಕೆ ಒಂದು ಒಳ್ಳೆ ಕತೆ ಬೇಕು ಅಂತ ಕಾಯ್ತಾ ಇದ್ದೆ. ನಮ್ಗೆ ಈಗ ಸಮಾಧಾನ ಆಗಿದೆ, ಅಲ್ಲಿ ಟೇಕ್ ದಿಸ್ ಅಂತ ಹೇಳಿದ್ರು. ಸೊ ಹೀಗೆ ನಮ್ಗೆ ಏಂಜಲ್ ಬೇಕು, ಏಂಜಲ್ ಹುಡ್ಕೊಂಡು ಒಂದು ನನ್ನ ಹೆಂಡತಿ ಸಮೇತ ಫೋಟೋ ಹುಡುಕಿ ಅವಳೊಂದು ನಿನಗೆ ನಾನು ಇಷ್ಟೊಂದು ಫೋಟೋ ಹುಡ್ಕೊಳ್ಬೇಕಾ ಬೇರೆ ಹುಡುಗಿರ್ದು ಅಂತ ಒಂದು 1500-2000 ಫೋಟೋ ಆಗಿ ಕೊನೆಗೆ ಎಲ್ಲ ಆಕ್ಷನ್ ಎಲ್ಲ ನೋಡೋದ್ಮೇಲೆ ಆಗ ನಮ್ಗೆ ಸಿಕ್ಕಿದ್ದು ಬೃಂದಾ ಆಚಾರ್ಯ. ಸೊ ಥ್ಯಾಂಕ್ಫುಲ್ ಟು ಆಲ್ ಆಫ್ ದೇಮ್ ರಿಯಲಿ. ಬಟ್ ನಾನು ಮಾಸ್ಟರ್ ಯಾಕೆ ಥ್ಯಾಂಕ್ಸ್ ಹೇಳ್ತೇನೆ ಅಂದರೆ ಆ ಸ್ನೇಹ ಪೂಜ್ಯಮ್ಮನವರು ರೀಲ್ನ ಹೊರಗಡೆ ಕೂಡ ನನಗೆ ಮಾಡಿದ್ದಾರೆ, ಮತ್ತು ರೀಲ್ನ ಒಳಗೆ ಕೂಡ ಜೀವ ತುಂಬಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಎಷ್ಟೋ ದಶಕದ ನಂತರ ಒಂದು ಒಳ್ಳೆ ಸ್ನೇಹ ನೀವು ನೋಡ್ಬೋದು. ಲವಿಸರ್ ಪ್ರೇಮ್ ಮತ್ತೆ ಅಭಿನವ್ ಧ್ರುವ ಮಾಸ್ಟರ್ ಮಧ್ಯೆ ಒನ್ ಆಫ್ ದ ಬೆಸ್ಟ್ ಎಲ್ಲೂ ನೋಡಿರ್ಲಿಕ್ಕಿಲ್ಲ ಅಂತ ಒಂದು ಸ್ನೇಹ ನೀವು ಕಾಣ್ಬೋದು. ಮತ್ತೆ ಈ ಪ್ರೇಮ ಪೂಜನ್ಗೆ ಹೀರೋಗಳು ಯಾಕೆ ನಾನು ಈ 3 ಜನನ ಕರೆದೆ ಅಂದ್ರೆ, ರಿಕ್ವೆಸ್ಟ್ ಯಾಕೆ ಮಾಡಿದೆ ಅವ್ರಿಗೆ ಅಂದ್ರೆ, ಲವ್ ಇಸ್ ಡಿವೈನ್ ಅಂತ ಗೊತ್ತು. ನಾನು ಜನ್ಮ ಭೂಮಿಷ್ಠ ಸ್ವರ್ಗಾತ್ಮಕ ಗರೀಸ್ ಅಂತ ಹೇಳ್ತಾರೆ. ನನಗೆ 3 ಜನ ಎಲ್ಲರದ್ದು ಪ್ರೀತಿನೂ ಶ್ರೇಷ್ಠನೇ, ನಮ್ಮೆಲ್ಲರ ಪ್ರೀತಿನೂ ಶ್ರೇಷ್ಠ, ಎಲ್ಲ ರಿಲೇಷನ್ನು ಗ್ರೇಟೇ. ಆದ್ರೂ ನಾನು ಯಾಕೆ 3 ಜನ ಸೆಲೆಕ್ಟ್ ಮಾಡಿದೆ ಅಂದ್ರೆ, ದೇರ್ ಕೆನಾಟ್ ಬಿ ಬೆಟರ್ ಲವ್ ದ್ಯಾನ್ ದ ಸೋಲ್ಜರ್ ಫಾರ್ ದ ಕಂಟ್ರಿ. ದೇರ್ ಇಸ್ ನೋ ಮ್ಯಾಚ್ ಫಾರ್ ಇಟ್. ನೀವೇನೇ ಹೇಳಿ, ನಾವು ಇಷ್ಟೊಂದು ಗಲಾಟೆ ಮಾಡ್ತೀವಿ, ಜಗಳ ಮಾಡ್ತೀವಿ, ಮನೆಯೊಳಗೆ ಒಂದು ಕ್ಷಣ ಯೋಚನೆ ಮಾಡಲ್ಲ. ಇಷ್ಟು ಚೆನ್ನಾಗಿ ಗಲಾಟೆ ಮಾಡೋಕೆ ಕಾರಣ ಅವರೇ ಅಂತ. ಅಂದ್ರೆ ನೆಮ್ಮದೇ ಗಲಾಟೆ ಮಾಡ್ತಿದ್ವಿ ನಾವು, ನಮ್ಗೆ ವಿಷಯನೇ ಗೊತ್ತಿಲ್ಲ. ಇವ್ರ ಜಗಳ ಮಾಡ್ತೀವಿ, ಅವ್ರ ಜಗಳ ಮಾಡ್ತಿದ್ವಿ, ಎಂಜಾಯ್ ಮಾಡ್ತಿದ್ವಿ, ಪಿಕ್ಚರ್ ನೋಡ್ತಾ ಇದ್ದೀವಿ. ಆದ್ರೆ ಆ ಕೊರವೆ ಚಳಿಲಿ ನಮ್ಮನ್ನ ಖುಷಿಯಾಗಿ ಇಟ್ಟಿರೋದು ನಮ್ಗೆ ಮತ್ತೆ ಹೋಗಿರುತ್ತೆ, ನಮ್ಗೇನೋ ನಾವು ಪ್ರೊಟೆಕ್ಟಿವ್ ಆಗಿದ್ದೀವಿ ಅಂತ. ಹೇಗೆ ಮಗು ತಾಯಿ ಮಡಿಲಲ್ಲಿ ಆರಾಮಾಗಿರ್ತದೋ ಗೊತ್ತೇ ಇರೋದು, ನಾನು ಕಷ್ಟದಲ್ಲಿ ಇದ್ದೀನಿ, ನಾವು ಸುತ್ತಲ್ಲಿ ಅಂತ, ಅಷ್ಟು ನೆಮ್ಮದಿಯಾಗಿರುತ್ತೆ. ಆ ಒಂದು ನೆಮ್ಮದಿ ಸುಖ ಕೊಟ್ಟಂತದ್ದು ಒಬ್ಬರೊಬ್ಬರು ಸೋಲ್ಜರ್. ಸೊ ಇನ್ ದ ರಿಯಲ್ ಸೆನ್ಸ್ ಐ ಫೆಲ್ಟ್ ಪ್ರೇಮ ಪೂಜನ್ಗೆ ದ ರಿಯಲ್ ಹೀರೋ ಶುಡ್ ಬಿ ಅವರ್ ಕ್ಯಾಪ್ಟನ್ ನವೀನ್ ಅಂತ ಅಂದ್ಕೊಂಡು ನಾನು ರಿಕ್ವೆಸ್ಟ್ ಮಾಡಿದೆ. ಇನ್ನು ಎಲ್ಲರೂ ತಮ್ಮ ಮಕ್ಕಳನ್ನ ಕೊಡಬೇಕು ಅಂದಾಗ ನನ್ನ ಮಗನ ಡಾಕ್ಟ್ರಿಗೆ ಕೊಡ್ತೀನಿ, ಇಂಜಿನಿಯರ್ ಕೊಡ್ತೀನಿ, ಗ್ರಾಜುಯೇಟ್ ಕೊಡ್ತೀನಿ ಅಂತ. ಯಾರು ರೈತರಿಗೆ ಕೊಡ್ತೀನಿ, ಅಗ್ರಿಕಲ್ಚರಿಸ್ಟಿಗೆ ಕೊಡ್ತೀನಿ ಅಂತ ನಾನು ಮಾತಾಡಿದ ಕೇಳೇ ಇಲ್ಲ. ಯಾಕಂದ್ರೆ ಅದು ಏನೋ ಇನ್ಕಮ್ ಬರಲ್ಲ, ಡೈಲಿ ಇನ್ಕಮ್ ಬರಲ್ಲ, ಮಂತ್ಲಿ ಇನ್ಕಮ್ ಬರಲ್ಲ, ಆ ಥರ. ಬಟ್ ತಿನ್ನೋದು ಮಾತ್ರ ಅನ್ನ ಅವ್ರ ಕೈಯಿಂದನೇ ನಾವು. ಸೊ ಐ ಫೀಲ್ ದಟ್ ಪ್ರೇಮ ಪೂಜ್ಯಂಗೆ ಇನ್ನೊಂದು ಅರ್ಥ ಬಂದು ನಮ್ಮ ಅನ್ನದಾತರಂತ ರೈತರು. ಮತ್ತೆ ಅದಕ್ಕೆ ನಾನು ನೋಡುವಾಗ ಅಲ್ಲಿ ಸೋಲುಗಳು ಇದ್ದದ್ದೇ. ಆದ್ರೆ ಆ ಒಂದು ಅವ್ರದ್ದು ಆರ್ಟಿಕಲ್ ನೋಡ್ತಾ ಇದ್ದೆ, ಓದ್ತಾ ಇದ್ದೆ, ಎಷ್ಟು ನೋವು ಅನುಭವಿಸಿದ್ರೆ, ಎಷ್ಟು ಸೋಲು ಅನುಭವಿಸಿದ್ರೆ ಮೇಡಮ್ ಅಂದ್ರೆ, ಅವ್ನು ಬ್ಯಾರನ್ ಲ್ಯಾಂಡ್ ಅಲ್ಲಿ ಒಂದು ಬೋರ್ ತೆಗಿಲಿಕ್ಕೆ ಅವ್ರು ಕಷ್ಟಪಟ್ಟದ್ದು, ನೀರು ಸಿಗ್ದಾನೆ ಹೋರಾಟ ಮಾಡಿ ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿ ಬಂದಿದ್ದಾರೆ. ಅವ್ರು ಇಂಜಿನಿಯರ್ ಆಗಿದ್ರು ಕೂಡ ಶಿ ಹ್ಯಾಸ್ ಟು ಗಿವ್ ಅಪ್ ದಟ್, ಬಟ್ ಶಿ ಯುಟಿಲೈಸ್ ಆಲ್ ದ ನಾಲೆಡ್ಜ್ ಫಾರ್ ಅಗ್ರಿಕಲ್ಚರ್. ಶಿ ಬಿಕಮ್ ಅಗ್ರಿಪ್ರೆನರ್. ದಟ್ ಇಸ್ ರಿಯಲಿ ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು. ಅಷ್ಟು
ಅಷ್ಟೇ ಅಲ್ಲ, ಎಲ್ಲರೂ ವರ್ಷಕ್ಕೆ ಒಂದ್ ಬೆಳೆ 2 ಬೆಳೆ ಬೆಳೆದ್ರೆ ನಾನು ಯೋಚನೆ ಮಾಡ್ತಿದ್ದೆ ಮಲ್ಟಿ ಟಾಸ್ಕಿಂಗ್ ತುಂಬಾ ಡೇಂಜರ್. ಎಲ್ಲರೂ ಹೇಳಿದ್ರು ರಾಘವೇಂದ್ರ 2 ದೋಣಿ ಕಾಲಿಡ್ಬೇಡ ಕಣೋ, ಡಾಕ್ಟರ್ ಆಗಿದ್ಯಾ, ಒಳ್ಳೆ ಸಂಬಳ, ನೆಮ್ಮದಿಗಿದ್ಬಿಡು ಅಂತ. ಇದು ಯಾಕೆ ಈ ಕತೆ, ಚಿತ್ರಕಥೆ, ಈ ಮ್ಯೂಸಿಕ್, ಮೂವಿ ಎಲ್ಲ ಆಗಲ್ಲ, ಮಲ್ಟಿ ಟಾಸ್ಕಿಂಗ್ ಆಗಲ್ಲ, ಒಂದು ಕೆಲಸ ಜಾಸ್ತಿ ಮಾಡ್ಬೋದು ಅಂತ. ಬಟ್ ಮೇಡಮ್ ನಾನು ಆರ್ಟಿಕಲ್ ನೋಡ್ತಾ ಇದ್ದೆ, ಅವ್ರದ್ದು ವಿಡಿಯೋಸ್ ನೋಡ್ತಾ ಇದ್ದೆ. ಶಿ ಇಸ್ ಲಿಟರಲಿ ಗ್ರೋಯಿಂಗ್ ಎವ್ರಿ ಕ್ರಾಪ್. ಎವ್ರಿ ಮಂತ್ ದೇರ್ ಇಸ್ ಸಮ್ ಇನ್ಕಮ್ ಇಸ್ ಕಮಿಂಗ್ ಔಟ್ ಆಫ್ ಎವ್ರಿ ಕ್ರಾಪ್, ಸೀಸನಲ್ ಕ್ರಾಪ್ ಕಲ್ಟಿವೇಶನ್. ಅದೆಷ್ಟು ಇನ್ಸ್ಪಿರೇಷನ್ ನನಗೆ ಅಂದ್ರೆ ವೆನ್ ಶಿ ಕ್ಯಾನ್ ಡೂ ಮಲ್ಟಿ ಟಾಸ್ಕಿಂಗ್, ಮಲ್ಟಿ ಕ್ರಾಪ್. ನಾನು ಮುಂದೆ ಏನೂ ಮಾಡಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡ್ಲಿಕ್ಕೆ. ಇಟ್ ಈಸ್ ಪಾಸಿಬಲ್. ನಾವು ಎಷ್ಟು ಟೈಮ್ ವೇಸ್ಟ್ ಮಾಡ್ತಿದೀವಿ ಅಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಯುಟಿಲೈಸ್ ಫಾರ್ ಸಚ್ ಎ ಗುಡ್ ಪರ್ಪಸ್. ಸೊ ಮೇಡಮ್ ಈಸ್ ಡೆಫಿನೆಟ್ಲಿ ಸೆಕೆಂಡ್. ನನ್ನ ಇಂಪಾರ್ಟೆಂಟ್ ಮೀನಿಂಗ್ ಫಾರ್ ಮೈ ಪ್ರೇಮ ಪೂಜ್ಯಂ ಅಂದ್ರೆ ಮೇಡಮ್ ಅಂತ ಹೇಳ್ಬೋದು. ಇನ್ನು ವೈದ್ಯ ನಾರಾಯಣ ಹರಿ, ನನಗೆ ಸರ್ ನೋಡಿದ್ರೆ ನೆನಪಾಗಿದ್ದು 2 ಲೈನು. ಏನಂದ್ರೆ, ನನ್ನ ಜೀವನ ನಿಮಗೆ ಸಮರ್ಪಣ, ಕೈ ಮುಗಿಯುವೆನೋ ನಾರಾಯಣ, ನಿಮ್ಮ ಸೇವೆ ನಿಜ ಆಕರ್ಷಣ, ಶಿಶಿರವಾಗುವ ಸಂಕರ್ಷಣ, ವೈದ್ಯ ನಾರಾಯಣ ಹರಿ ಅಂತ. ನಮಸ್ಕಾರ. ಡಾಕ್ಟರ್ ರಾಘವೇಂದ್ರ ಅವರ ಸ್ಪೀಚ್ ಕೇಳಿದ್ಮೇಲೆ ನಂಗೆ ಅನಿಸ್ತಾ ಇತ್ತು ಅದೇ ಒಂದು ಮೂವಿನ ಮಾಡ್ಬೋದು ಅಂತ. ಅವ್ರದೊಂದು ಈ ಪಿಕ್ಚರ್ ಹೇಳಿದ ಜರ್ನಿ ಕೇಳಿದ್ರೆ ಅನಿಸ್ತಾ ಇತ್ತು ದಟ್ ಇಟ್ಸ್ ಇಸ್ ಅ ಮೂವಿ ಮೆಟೀರಿಯಲ್ ಅಂತ. ಪ್ರೇಮ್ ಸರ್ ನನಗೆ ಕಾಲ್ ಮಾಡಿ ಒಂದು ಫಂಕ್ಷನಿಗೆ ಈ ಥರ ಬರಬೇಕು ಅಂತ ಹೇಳಿದಾಗ ಐ ಫೆಲ್ಟ್ ವೆರಿ ಇಲೇಟೆಡ್, ಐ ಫೆಲ್ಟ್ ವೆರಿ ಹ್ಯಾಪಿ. ದ ಥಿಂಗ್ ಈಸ್, ಇಲ್ಲಿ 3 ಜನ ಸಾಧಕರನ್ನು ಕುಂದಿರಿಸಿದ್ದಾರೆ, ಅದ್ರಲ್ಲಿ ನಾನು ಒಬ್ಬನಿದ್ದೀನಿ. ಐ ಡೋಂಟ್ ಕನ್ಸಿಡರ್ ಮೈ ಸೆಲ್ಫ್ ಆಸ್ ಅನ್ ಅಚೀವರ್. ನಾನೊಬ್ಬ ಸೈನಿಕ. ಯುದ್ಧ ಆದರೆ ಯುದ್ಧದ ಸಮಯದಲ್ಲಿ ಯುದ್ಧ ಮಾಡೋದು ನನ್ನ ಕರ್ತವ್ಯ, ಅದನ್ನು ಮಾಡಿದ್ದೀನಿ ಅಷ್ಟೇ ಬಿಟ್ರೆ ದೇರ್ ಇಸ್ ನೋ ಅಚೀವ್ಮೆಂಟ್ ಆಫ್ ಮೈನ್ ಆಸ್ ಸಚ್. ಜಸ್ಟ್ ಟೇಕಿಂಗ್ 2 minutes. ನಾನಿಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇರೋದು ಕ್ಯಾಪ್ಟನ್ ನವೀನ್ ನಾಗಪ್ಪನಲ್ಲ. ಕಾರ್ಗಿಲ್ ಯುದ್ಧದಲ್ಲಿ 527 ಜನ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು. ಅವ್ರನ್ನ ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಾನು ಹೇಳುವಾಗ ಚಿಕ್ಕ ಘಟನೆ ಇರ್ಬೋದು. ಆ ಚಿಕ್ಕ ಘಟನೆ ಆ 527 ಜನದಲ್ಲಿ ಯಾರಾದ್ರೂ ಒಬ್ರು ಇವತ್ತಲ್ಲಿ ಇದ್ದಿದ್ರೆ ನಿಮ್ ಜೊತೆಗೆ, ಅವ್ರದ್ದು ಇದ್ರೆ ಒಂದು ರೋಚಕವಾದ ಒಂದು ಘಟನೆ ಇರ್ತಿತ್ತು ಏನು. 4th July 1999, 4ನೇ ತಾರೀಕು ಜುಲೈ 1999 ನಾವು ಒಂದು ಯುದ್ಧವನ್ನ ಪ್ರಾರಂಭ ಮಾಡ್ತೀವಿ. 4ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ, 5ನೇ ತಾರೀಕು ಬೆಳಗಿನ ಜಾವ ಯುದ್ಧ ಆಗುತ್ತೆ, 5ನೇ ತಾರೀಕು ರಾತ್ರಿ, 6ನೇ ತಾರೀಕು ಮಧ್ಯಾಹ್ನ, 6ನೇ ತಾರೀಕು ರಾತ್ರಿ ಯುದ್ಧ ನಡೀತಾನೆ ಇರುತ್ತೆ. 7ನೇ ತಾರೀಕು ಬೆಳಗಿನ ಜಾವ ಎಷ್ಟು ಯುದ್ಧ ಮಾಡಿರ್ತೀವಿ ಅಂದ್ರೆ, ಒಂದು ಬೆಟ್ಟನ ಆಕ್ಯುಪೈ ಮಾಡ್ಬೇಕಂದ್ರೆ ಇನ್ನು ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ, ಅಲ್ಲಿವರೆಗೂ ನಾನು ಅಟ್ಯಾಕ್ ಮಾಡ್ತಾ ಹೋಗ್ತಾ ಇದ್ದೀನಿ. 60 ಗಂಟೆಗಳ ಕಾಲ ಊಟ ನಿದ್ದೆ ಇದ್ದಂಗೆ. ಹೊಟ್ಟೆ ಹಸುವಾದ್ರೆ ಅಲ್ಲೇ ಹಿಮ ಏನ್ ಜುಲೈ ತಿಂಗಳಲ್ಲೂ ಹಿಮ ಏನಿರುತ್ತಲ್ಲ, ಆ ಹಿಮ ಮೇಲಿನ ಭಾಗ ಏನಿರುತ್ತೆ ಅದೆಲ್ಲ ಕಪ್ಪಾಗಿ ಹೋಗ್ಬಿಟ್ಟಿರುತ್ತೆ. ಯಾರಾದ್ರೂ ಗುಂಡು ಬಿದ್ದಲ್ಲಿ ರಕ್ತ ಸೋರಿದ್ರೆ ಆ ಮೇಲಿನ ಭಾಗ ಎಲ್ಲ ಗಲೀಜಾಗಿ ಹೋಗಿರುತ್ತೆ. ಅದನ್ನ ತೆಗೆದು ಕೆಳಗಿಂದ ಲೇಯರ್ ಐಸ್ ಏನ್ ಫ್ರೆಶ್ ಇರ್ತಿತ್ತಲ್ಲ ರಿಲೇಟಿವ್ಲಿ, ಅದನ್ನ ಬಾಯ್ ಹಾಕೊಂಡ್ವಿ. ದಟ್ಸ್ ಹೌ ವಿ ಸರ್ವೈವ್. 7th early morning, 7ನೇ ತಾರೀಕು ಬೆಳಗಿನ ಜಾವ ಅಲ್ಲಿವರೆಗೂ ನಾವು ಎಷ್ಟು ಸಕ್ಸಸ್ ಕಂಡುಬಿಟ್ಟಿದೀವಿ ಅಂದ್ರೆ, ಪಾಕಿಸ್ತಾನದಿಂದ ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ. ಆ ಬಂಕರ್ನ ವಶಪಡಿಸ್ಕೊಂಡ್ರೆ ನಾವು 0.4875 ಅಂದ್ರೆ ನಾವು ಯುದ್ಧ ಮಾಡಿದಂತ ಬೆಟ್ಟ ನಮ್ಮ ವಶಕ್ಕೆ ಸಿಗುತ್ತೆ. ಬೆಳಗಿನ ಜಾವ ಒಂದು AK-47 ಹಿಡ್ಕೊಂಡಿದ್ದೀನಿ, ಆ ಬಂಕರ್ ಕೂತ್ಕೊಂಡಿದ್ದೀನಿ. ದೊಡ್ಡ ಬಂಡೆಗಳಿದೆ, ಬಂಡೆಗಳ ಆಚೆ ಪಾಕಿಸ್ತಾನದವ್ರ ಲಾಸ್ಟ್ ಪೋಸ್ಟ್ ಇದೆ. ಯಾವಾಗ ಸಮಯ ಸಿಗುತ್ತೋ ಆ ಬಂಡೆಗಳ ಮೇಲೆ ಹತ್ತೀನಿ, AK-47 ಫೈರ್ ಮಾಡ್ತೀನಿ, ಕೆಳಗೆ ಅಟ್ಯಾಕ್ ಮಾಡ್ತಾ ಇದ್ದೀನಿ. 7th early morning ಅವ್ರೊಂದು ಹ್ಯಾಂಡ್ ಗ್ರೆನೇಡ್ ನನ್ನ ಹತ್ರ ಎಸಿದ್ದಾರೆ. ಆದ್ರೆ ನನ್ನ ಕಾಲ ಹತ್ರ ಬಂದು ಬೀಳುತ್ತೆ. ನಿಮ್ಗೆ ಗೊತ್ತಿರಲಿ ಒಂದು ಹ್ಯಾಂಡ್ ಗ್ರೆನೇಡಿನ ಎಫೆಕ್ಟ್ ಏನಿರುತ್ತೆ ಅಂತ. ನೀವು ಮೂವಿದಲ್ಲಿ ನೋಡಿರ್ಬೋದು ಅನ್ಕೊಂಡಿದ್ದೀನಿ, ಪಿನ್ ತೆಗೆದು ಈ ತರ ಎಸಿತಾರಲ್ಲ, ದಟ್ಸ್ ಹ್ಯಾಂಡ್ ಗ್ರೆನೇಡ್. ಆ ಹ್ಯಾಂಡ್ ಗ್ರೆನೇಡ್ ಗಾಡ್ ಫಾರ್ಬಿಡ್ ಅದು ಎಲ್ಲಿನಾದ್ರೂ ಬಿದ್ರೆ ಇಟ್ಸ್ ಗಾಟ್ ಅ ಕಿಲ್ಲಿಂಗ್ ರೇಡಿಯಸ್ ಆಫ್ ಅಬೌಟ್ 10 meters. ಅಂದ್ರೆ ಇಲ್ಲಿ ಗ್ರೆನೇಡ್ ಬಿದ್ರೆ ಅಕ್ಕಪಕ್ಕ 10 ಮೀಟರ್ ಇರುತ್ತಲ್ಲ ಎಲ್ಲ ಚಿದ್ರ ಆಗುತ್ತೆ. ಅಂಡ್ ಟೈಮ್ ಇಲ್ಲ ಆಗಿರ್ತದೆ, 4 seconds ಅಂತ ಟೈಮ್ ಇಲ್ಲ ಆಗಿರುತ್ತೆ. ಅಂದ್ರೆ ಪಿನ್ ತೆಗೆದು ನೀವು ಎಸೆದ ತಕ್ಷಣ ಬ್ಲಾಸ್ಟ್ ಆದ್ರೆ ಎಸೆಗೆ ಪೆಟ್ಟು ಬೀಳುತ್ತೆ. ಅದಕ್ಕೊಂದು ಫ್ಯೂಸ್ ಹಾಕಿರ್ತಾರೆ, ಅದನ್ನ ಎಸಿತೀರಾ, ಅಲ್ಲಿ ಬೀಳುತ್ತೆ, ಬಿದ್ದೊಂದು 2-3 seconds ನಂತರ ಬ್ಲಾಸ್ಟ್ ಆಗುತ್ತೆ. ಆ ತರ ಒಂದು ಹ್ಯಾಂಡ್ ಗ್ರೆನೇಡ್ ಬಂದು ನನ್ನ ಕಾಲ ಹತ್ರ ಬೀಳುತ್ತೆ. ಎದ್ದೊಳಕ್ಕಾಗಲ್ಲ. ಎದ್ದು ನಿಂತ್ಕೊಂಡ್ರೆ, ಓಡಕ್ ಹೋದ್ರೆ, ಮೇಲ್ ಕುತ್ಕೊಂಡಿದ್ರೆ ಶೂಟ್ ಮಾಡ್ತಾರೆ. ಒದೆಯಕ್ಕಾಗಲ್ಲ, ಎಲ್ ಶೇಪ್ ಅಲ್ಲಿ ಇದೆ. ಒಂದ್ ಕಡೆ ನಾನು ಕುಂತಿದ್ರೆ ನನ್ನ ಜವಾನ್ ಸಿಬ್ಬರು ಆ ಕಡೆ ಕುಂತಿದ್ದಾರೆ. ಆ ಹ್ಯಾಂಡ್ ಗ್ರೆನೇಡ್ ನನ್ನ ಕಾಲಿಂದ ಆ ಕಡೆ ಹೀಗೆ ಓದಿರಿ. ನನ್ಗೆ ಗೊತ್ತಿದ್ದದಲ್ಲಿ 4 seconds ಟೈಮ್ ಆಗಿರುತ್ತೆ ಅಂತ ಎತ್ಕೊಂಡೆ ವಾಪಸ್ ಸಿಲಿಕ್ ಹೋದೆ. ನೀವು ಇಮ್ಯಾಜಿನ್ ಮಾಡಿ, ಯಾವ್ದಾದ್ರು ಹಬ್ಬದಲ್ಲಿ ಒಂದು ಪಟಾಕಿ ಹೊಡಿತೀರ ಅಂದ್ರೆ ಎಷ್ಟು ದೂರ ಓಡೋಗ್ತೀರಾ. ಬಟ್ ಲೈವ್ ಗ್ರೆನೇಡ್ ವಿತ್ ಕಿಲ್ಲಿಂಗ್ ರೇಡಿಯಸ್ ಆಫ್ 10 meters, ಐ ಹ್ಯಾವ್ ಟು ಪಿಕ್ ಇಟ್ ಅಪ್. ಎತ್ಕೊಂಡೆ ವಾಪಸ್ ಸಿಲಿಕ್ ಹೋದೆ. ಬಟ್ ಯು ವಿಲ್ ಅಪ್ರಿಶಿಯೇಟ್, ಏನಾದ್ರೂ ಒಂದು ಎಸಿಬೇಕು, ಒಂದು ಕಲ್ಲನ್ನಾಗ್ಲಿ ಒಂದು ಬಾಲನ್ನಾಗ್ಲಿ ಅದು ಎಸಿಬೇಕು ಅಂದ್ರೆ ಯು ನೀಡ್ ಅ ಪ್ರಾಪರ್ ಸ್ವಿಂಗ್. ಒಂದು ಸ್ವಿಂಗ್ ಸಿಗಬೇಕು ನಿಮಗೆ. ಐ ಡೆಂಟ್ ಹ್ಯಾವ್ ದಟ್ ಸ್ವಿಂಗ್ ಬಿಕಾಸ್ ಐ ವಾಸ್ ಸಿಟಿಂಗ್ ಇನ್ ಕನ್ಸ್ಟೆಂಟ್ ಸ್ಪೇಸ್. ಒಂದು ಚಿಕ್ಕ ಜಿಲ್ಲಾದಲ್ಲಿ ಕೂತ್ಕೊಂಡಿದ್ದೆ. ಅದು ರಾಂಗ್ ಸೈಡ್ ಎಸಿಬೇಕಾಗುತ್ತೆ. ಎತ್ಕೊಂಡೆ, ಎಸದೆ. ಅನ್ಫಾರ್ಚುನೇಟ್ಲಿ ಇಟ್ ಹಿಟ್ ದ ಬೋಲ್ಡರ್, ರೋಲ್ ಬ್ಯಾಕ್, ಮತ್ತೆ ಕಾಲತ್ತ ಬಂದೆ.
ಬಿಲೀವ್ ಮಿ ಲೇಡೀಸ್ ಅಂಡ್ ಜೆಂಟಲ್ಮೆನ್ when I say this, ಸಾವನ್ನ ನಾನು ಎಷ್ಟು ಹತ್ತಿರದಿಂದ ನೋಡಿದಿಲ್ಲ, ಯಾರೂ ನೋಡಿಲ್ಲ, ಅದನ್ನ ನೋಡ್ಲೇಬಾರ್ದು. ಅಂಡ್ ಐ ಆಮ್ ನಾಟ್ ಡ್ರಾಮಟೈಸಿಂಗ್ ಇಟ್. ಆ ಒಂದು 2 ಸೆಕೆಂಡಲ್ಲಿ ಇಟ್ ವಾಸ್ ಲೈಕ್ ಎವ್ರಿಥಿಂಗ್ ಫ್ಲಾಶ್ ಇನ್ ಫ್ರಂಟ್ ಆಫ್ ಮೈ ಫೇಸ್. ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ, ನಮ್ಮ ಅಣ್ಣ, ನನ್ನ ಬಾಲ್ಯದ ಸ್ನೇಹಿತರು ಎಲ್ಲರೂ ನನ್ನ ಕಣ್ಣು ಮುಂದೆ ಬಂದಂಗಾಯ್ತು. ನಾನು ಅನ್ಕೊಂತಿದ್ದೀನಿ ಆ ಒಂದೇ 2 ಸೆಕೆಂಡ್ ಇಟ್ಸ್ ಜಸ್ಟ್ ಹ್ಯಾಪನಿಂಗ್ ಇನ್ ಫ್ರಾಕ್ಷನ್ ಆಫ್ ಅ ಸೆಕೆಂಡ್. ನಾನು ಅನ್ಕೊಂತ ಇದನ್ನು ಹಿಂಗೇನಾದ್ರು ಕೂತ್ಕೊಂಡ್ರೆ ಗ್ರೈಂಡ್ ಬ್ಲಾಸ್ಟ್ ಆದ್ರೆ ನನ್ನ ಮೇಲಿನ ಭಾಗ ಚಿದ್ರ ಆಗುತ್ತೆ. ಮನೆಗೆ ನವೀನಂತ ವಾಪಸ್ ಏನ್ ಕಳಿಸ್ತಾರೆ? ಕೆಲವೊಂದಿಷ್ಟು ಮಾಂಸದ ತುಂಡುಗಳು, ಎಲುಬು ತುಂಡುಗಳನ್ನ ಗೋಣಿ ಚೀಲದಲ್ಲಿ ಹಾಕಿ ಮನೆ ಕಳಿಸಿದ್ರೆ ನಮ್ಮ ತಂದೆ ತಾಯಿ ನನ್ನ ಕ್ಷಮಿಸ್ತಾರೆ. ಕೊನೆ ಪಕ್ಷ ಅವ್ರಿಗೆ ನಾನು ಮುಖ ನೋಡೋ ಒಂದು ಅವಕಾಶ ಸಿಗ್ಬೇಕಲ್ಲ ದೇವ್ರೆ ಅಂತ ದೇವರಲ್ಲಿ ಒಂದೇ ಒಂದು ಪ್ರಾರ್ಥನೆ ಇಟ್ಟೆ. ಅದೇನು ಅಂದ್ರೆ, ಹೇಗಾದ್ರೂ ಮಾಡಿ ನಾನು ಸಹಿತ ಗೊತ್ತು ನನ್ನ ಮುಖ ಇಂಟ್ಯಾಕ್ಟ್ ಆಗಿರ್ಲಿ ಅಂತ ರೈಟ್ ಸೈಡ್ ಜಿಗದ ತಕ್ಷಣ ಗ್ರೆನೇಡ್ ಕಾಫ್. And for the next 10 seconds, I did not know what happened, what had hit me. There was ಕಿವಿಯಲ್ಲಿ ಗುಯ್ಗುಟ್ಟ ಸೌಂಡ್ ಕೇಳಿಸ್ತಾ ಇದೆ, ಕಣ್ಣಲ್ಲಿ ಫುಲ್ ಡಸ್ಟ್ ಆಗ್ಬಿಟ್ಟಿದೆ ಎಲ್ಲ ಕಡೆ. ನಾನು ಇದ್ದಂತ ಬಂಕರ್ ಕೊಲಾಪ್ಸ್ ಆಗ್ಬಿಟ್ಟಿದೆ. ಅವಾಗ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಹರ್ಡ್ ಅಬೌಟ್ ಕ್ಯಾಪ್ಟನ್ ವಿಕ್ರಮ್ ಬತ್ರಾ, ಪರಮವೀರ್ ಚಕ್ರ ವಿಜೇತ. ನೀವೇನಾದ್ರೂ ಇವ್ರ ಬಗ್ಗೆ ಕೇಳಿರ್ಲಿಲ್ಲ ಅಂದ್ರೆ ದಯವಿಟ್ಟು ಇವತ್ತು ಮನೆಗೆ ಹೋಗಿ ಪರಮವೀರ್ ಚಕ್ರ ವಿಜೇತರ ಬಗ್ಗೆ ಓದಿ. ಅವ್ರು ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ಓಡ್ ಬರ್ತಾರೆ ನನ್ನ ಹತ್ರ, ಫೈರ್ ಮಾಡ್ತಾ ಬರ್ತಾ ಇರ್ತಾರೆ. ನಾನು ಬರ್ತಿದ್ದೀನೋ ಸತ್ತಿನೋ ಗೊತ್ತಿಲ್ಲ. ಅವ್ರು ಬಂದ ನನ್ನ ಹತ್ರ ನವೀನ್ ತು ಡರ್ನಾ ನೈ ಮೈ ಆಗ್ಯ ಅಂತ ಅಲ್ಲಿಂದ ಬಂಕರಿಂದ ನನ್ನ ಎಳಿತಾರೆ, ಹೊರಗಡೆ ಎಳಿತಾರೆ. ಪಾಕಿಸ್ತಾನದವ್ರು ಕೌಂಟರ್ ಅಟ್ಯಾಕ್ ಅನ್ನ ಲಾಂಚ್ ಮಾಡಿ ಹೇಗೋ ಮಾಡಿ ತಡಿತೀವಿ. ನನ್ನ ಪಕ್ಕ ಇದ್ದಂತ AK-47 ತಗೊಂಡು ಮತ್ತೆ ವಾಪಸ್ ಫೈರ್ ಮಾಡ್ತೀನಿ. ಹೇಗೋ ಮಾಡಿ ಕೌಂಟರ್ ಅಟ್ಯಾಕ್ ನ ನಿಂದಿರ್ತೀನಿ. At the same time, it's high time we also should start thinking about now army men ಬಗ್ಗೆ, army wars ಬಗ್ಗೆ, army ಯುದ್ಧದ ಬಗ್ಗೆ. ಕನ್ನಡ ಮೂವೀಸ್ ಒಂದು ಕ್ವಾಲಿಟಿ ಮೂವೀಸ್ ಅನ್ನ ಯಾಕೆ ಕೊಡ್ತಾ ಇಲ್ಲ ಇನ್ನು? I'm too small afraid to give a suggestion, but still I felt I should. Thank you so much. ಇಲ್ಲಿ ಬಹಳಷ್ಟು ಮಂದಿ ಕುಂತೀರಿ, ನನಗೆ ಗೊತ್ತಿಲ್ಲ, ಆದರೆ ಒಂದಂತೂ ಹೇಳ್ತೀನಿ. ನಿಮ್ಮ ತಾತ ಮುತ್ತಾತ ಎಲ್ಲ ಹೊಲ ಮನೆ ಮಾಡಿದವರು ಇದ್ದಿರ್ಬೋದು. ಯಾಕಂದರೆ ಕೃಷಿ ಮೂಲ ನಮ್ಮ ಕರ್ನಾಟಕದ ಬ್ಯಾಕ್ಗ್ರೌಂಡ್, ಅದು ನಮ್ಮ ಶಕ್ತಿ. ಅದಕ್ಕೋಸ್ಕರ ಕರ್ನಾಟಕದ ಎಲ್ಲ ರೈತರಿಗೆ, ರೈತ ಮಹಿಳೆಯರಿಗೆ ಅವರ ಪಾದ ಮುಟ್ಟಿ ನಮಸ್ಕಾರಗಳನ್ನು ಮಾಡ್ತಾ, ನನಗೆ ಕರೆದಿದ್ದಕ್ಕೆ ಈ ಫಿಲ್ಮ್ ಡೈರೆಕ್ಟ್ರಿ ನನ್ನ ಕಾಲ್ ಮಾಡಿ ಕೇಳಿದ್ರು. ನಾನು ಆ್ಯಕ್ಚುಲಿ ಹೊಲ ಮನೆಯೊಳಗೆ ಕೆಲಸ ಮಾಡೋದಷ್ಟೇ ನಮಗೆ ಗೊತ್ತು. ಈ ಜಗತ್ತೊಳಗೆ ನಾವು ಎಂದಿಗೂ ಬಂದಿಲ್ಲ. ಆದರೆ ಇವತ್ತು ನೋಡಿದೆ. ಯಾಕಂದರೆ ಒಂದು 15 ದಿವಸದ ಹಿಂದೆ ನಮ್ಮ ಹೊಲಕ್ಕೆ DD ನ್ಯಾಷನಲ್ದವರು ಚೂಲು ಆಸ್ಮಾ ಅಂತೇಳಿ ಒಂದು ಟೆಲಿಫಿಲ್ಮ್ ಮಾಡಿದರು ನನ್ನ ಸ್ಟೋರಿ ಬಗ್ಗೆ. ಒಂದು 40 ಮಂದಿ ಬಾಂಬೆದಿಂದ ಬಂದರು ನನ್ನ ರೋಲ್ ಪ್ಲೇ ಮಾಡಲಿಕ್ಕೆ, ನಮ್ಮ ಮನೆಯವ್ರದ್ದು ಎಲ್ಲರದು. ನಾನೇನು ತಿಳ್ಕೊಂಡಿದ್ದೆ ಹೊಲ ಮನೆ ಕೆಲಸ ಭಾಳ ಗಟ್ಟಿ, ಭಾಳ ವಜ್ಜಿ ಅಂತ. ಆದರೆ ನನಗನ್ಸಿದ್ದು ಅವ್ರ ಜೊತೆ ಇದ್ದುಕೊಂಡು ರೋಲಿಂಗ್ ಅಂತಾರೆ ಫಸ್ಟ್, ಆಮೇಲೆ ಆ್ಯಕ್ಷನ್ ಅಂತಾರೆ, ಆಮೇಲೆ ಕಟ್ ಅಂತಾರೆ, ಮತ್ತೆ ಏಳಂತಾರೆ, ಮತ್ತೆ ಕುಂದ್ರ ಅಂತಾರೆ. ಅದನ್ನು ನೋಡಿ ನೋಡಿ ನಮ್ಮ ಹೊಲ ಮನೆ ಕೆಲಸ ಮಾಡೋದು ಭಾಳ ಸುಖ ರೀ. ಎಲ್ಲಕ್ಕಿಂತ ಕಷ್ಟದ ಕೆಲಸ, ಎಲ್ಲಕ್ಕಿಂತ ಕಷ್ಟದ ಕೆಲಸ ಒಂದು ಪಿಕ್ಚರ್ ತೆಗೆದು. ನನಗೆ 4 ದಿವಸಕ್ಕೆ ಇವ್ರು ಯಾವಾಗ ಹೋಗ್ತಾರೆ ನಂಗೆ ನಿಜವಾಗ್ಲೂ ಹೇಳ್ತೀನಿ. ಹಾಲ್ ತೆಗಿಯೋಂತಾರ, ಬೆಡ್ರೂಮ್ ಸಾಮಾನು ತೆಗಿಯೋಂತಾರ, ಬೆಡ್ರೂಮ್ ಸಾಮಾನು ತೆಗಿಯೋಂತಾರ, ಅಡಿಗೆ ಮನೆ ತೆಗಿಯೋಂತಾರ. ತೆಗೆದು ಅವ್ರು ಬಂದ್ರೆ ನಗ್ತಿದ್ದೆ, ಒಳಗೆ ಬೈತಿದ್ದೆ. भैया आपका जा रहे हो, लास्टिक केड़े बिठे नहीं दीदी, आपका जो दर्शन है हमको, जो जर्नी आपने तय किया उसको हमको लाना है आगे. क्यों बोलो, थ्रू आउट इंडिया 10 people have been selected. From Karnataka I have been selected. So I think God will share this before you all. ಸಾಧನೆ ಅನ್ನೋದು ಭಾಳಷ್ಟು ಮಂದಿ ಹೆಣ್ಮಕ್ಳು ಬಂದಿರಿ. ಯಾಕಂದರೆ ನನಗೆ ಮದುವೆ ಮಾಡಿಕೊಟ್ಟಿದ್ದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಕವಿತಾಳ ಅಂತ ಒಂದು ಸಣ್ಣ ಹಳ್ಳಿಗೆ ಮಾಡಿಕೊಟ್ರು ಮದುವೆ. ನನ್ನ ತವರು ಮನೆ ಧಾರವಾಡ ಆಗಿತ್ತು. ಭಾಳಷ್ಟು ಓದಿದ್ದೆ. ಈವನ್ ಐ ಕಂಪ್ಲೀಟೆಡ್ ಮೈ ಪೋಸ್ಟ್ ಗ್ರಾಜುಯೇಷನ್ ಫ್ರಮ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಐ ಹ್ಯಾಡ್ ಎ ಡ್ರೀಮ್ ಆಫ್ ಬಿಕಮಿಂಗ್ ಇಂಜಿನಿಯರ್. ಆದರೆ ಮದುವೆ ಮಾಡಿಕೊಟ್ಟಂಥ ಮನೆ ಒಂದು ಸಾಂಪ್ರದಾಯಸ್ಥ ಮನೆ ಆಗಿತ್ತು.
ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಅವಕಾಶ ಇದ್ದಿಲ್ಲ. ಸೊ ನನ್ನ ಕನಸು ಸತ್ತಿತ್ತು, ಛಲ ಸತ್ತಿದ್ದಿಲ್ಲ. ಅದಕ್ಕೆ ಭಾಳಷ್ಟು ಹೆಣ್ಮಕ್ಳಿಗೆ ಹೇಳ್ತೀನಿ, ನಾನು AC ರೂಮ್ ಒಳಗೆ ಕುಂತ್ಕೊಂಡು ಪ್ರೋಗ್ರಾಮಿಂಗ್ ಬರ್ತಿದ್ದಕ್ಕೆ ನನಗಿವತ್ತು ಆನರ್ ಮಾಡ್ತಿಲ್ಲ. ನಾನು 10-15 ದನ ಕರೆದು ಹೆಂಡಿ ಕಸ ಬಳಿತೀನಿ, 50 ಕುರಿ ಮೇಯಿಸ್ಕೊಂಡು ಬರ್ತೀನಿ, 100 ಕೋಳಿಗಳನ್ನು ಸಾಕ್ತೀನಿ. ನನ್ನ ಹೊಲದಲ್ಲಿ ನನ್ನ ಬಣ್ಣವನ್ನು ಭೂಮಿ ತಾಯಿಗೆ ಕೊಟ್ಟು ಭೂಮಿ ತಾಯಿ ಬಣ್ಣವನ್ನು ನಾನು ತಗೊಂಡಿದ್ದೀನಿ. ಅದಕ್ಕೆ ಈ ಸನ್ಮಾನ ಸಿಕ್ಕಿತ್ತು. ಆಮೇಲೆ ಇವತ್ತು ಪ್ರೇಮಂ ಪೂಜ್ಯಂನವರು ಕರೆದಿದ್ದು ಕವಿತಾ ಮಿಶ್ರ ಕರೆದಿಲ್ಲ, ಆ ಮಣ್ಣಿಗೆ ಕರೆದಿದ್ದೀರಿ. ಆ ಮಣ್ಣಿಗೆ ಕೊಟ್ಟಂಥ ಸನ್ಮಾನ, ಆ ಕರ್ನಾಟಕದ ಮಣ್ಣಿಗೆ ಕೊಟ್ಟಂಥ ಸ್ಥಾನಮಾನ ಇದು. ಅದಕ್ಕೋಸ್ಕರ ಈ ಎಲ್ಲ ಗ್ರೂಪಿಗೆ ಕರ್ನಾಟಕದ ಎಲ್ಲ ರೈತರ ಪರವಾಗಿ ಆ ರೈತ ಮಹಿಳೆಗೆ ಒಂದು ಸ್ಥಾನಮಾನ ಕೊಟ್ಟು ಒಂದು ಮರ್ಯಾದೆಯನ್ನು ನೀವು ಕೊಟ್ಟಿದ್ದೀರಿ. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ 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 ನಮ್ಮ ಮನೆಯ ಮಗನಯ್ಯ ಎಂದೆಣಿಸಯ್ಯ ಕೂಡಲ ಸಂಗಮ ದೇವ. ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕವಿತಾಳ ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯಿಂದ ನಾನು ಬಂದರೂ ಇವನಾರವ ಅಂತ ನೀವು ಅನ್ನಲಿಲ್ಲ. ನಿಮ್ಮ ಮನೆಯ ಮಗಳ ಸ್ಥಾನ ಕೊಟ್ಟು ಇವನಮ್ಮವ ಅಂತ ಒಂದು ಮರ್ಯಾದೆಯನ್ನು ನೀವು ಕಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಮನದಾಳದ ದೊಡ್ಡ ನಮಸ್ಕಾರಗಳೊಂದಿಗೆ ಪಾದ ಮುಟ್ಟಿ ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಈ ಪಿಕ್ಚರ್ ಬಹಳಷ್ಟು ಶೈನ್ ಆಗಲಿ, ಬಹಳಷ್ಟು ಮಂದಿ ನೋಡಲಿ, ಅದರ ರೀತಿ ನೀತಿಗಳನ್ನು ಎಲ್ಲರೂ ಅನುಸರಿಸಿ. ಯಾಕಂದರೆ ಅದರಲ್ಲಿ ಗೆಳೆಯರ ಪ್ರೀತಿ ಇದೆ, ಹೀರೋಯಿನ್ ಪ್ರೀತಿ ಇದೆ, ಆಮೇಲೆ ಸಮಾಜಕ್ಕೆ ಒಂದು ಕೊಡುಗೆಯೂ ಇದೆ. ಪ್ರೇಮಂ ಪೂಜ್ಯಂ ಅಂದರೆ ಪ್ರೇಮಕ್ಕೆ ಒಂದು ಪೂಜನೀಯ ಸ್ಥಾನವನ್ನು ಇದೆ ಅನ್ನುವಂಥ ಒಂದು ಪಿಕ್ಚರನ್ನು ರಾಘವೇಂದ್ರ ಸರ್ ಮಾಡ್ತಿದ್ದಾರೆ. ಅದನ್ನು ನಿಮ್ಮ ಕೊಡುಗೆಯಾಗಿ ಕೊಡ್ತಿದ್ದಾರೆ. ಅದು ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಆಗಿ ಎಲ್ಲರೂ ಅದನ್ನು ನೋಡಿ ಅದು ಚೆನ್ನಾಗಿ ರನ್ ಆಗಲಿ ಅಂತ ಮನದಿಂದ ಆಶೀರ್ವದಿಸಿ, ಮತ್ತೊಮ್ಮೆ ಮಗದೊಮ್ಮೆ ಕರ್ನಾಟಕದ ಎಲ್ಲ ರೈತರಿಗೆ ನಮನಗಳನ್ನು ಸಲ್ಲಿಸುತ್ತಾ, ಚಿತ್ರತಂಡದ ಪ್ರತಿಯೊಬ್ಬರಿಗೂ ವಂದನೆಗಳನ್ನು ಹೇಳುತ್ತಾ, ಕರ್ನಾಟಕದ ಮಣ್ಣಿಗೆ ಕೊಟ್ಟಂತ ಸನ್ಮಾನಕ್ಕೆ ನಿಮಗೆ ನಾನು ಚಿರಋಣಿ ಚಿರಋಣಿ ಚಿರಋಣಿ. ನಾನು ಕೊಪ್ಪಳ ಜಿಲ್ಲೆಯ ಭಾಗ್ಯನಗರದಿಂದ ಓದಿ ಬೆಂಗಳೂರಿಗೆ ಬಂದಿದ್ದು ಡಾಕ್ಟರ್ ಆಗಬೇಕು ಅಂತ. ಅವಾಗ PUCನಲ್ಲಿ ಕನ್ನಡ ಮೀಡಿಯಂ ಓದಿದ್ರಾಗ ನನಗೆ ಮಾರ್ಕ್ಸ್ ಬರಲಿಲ್ಲ. ಸೊ ಹಾಗಾಗಿ ನನಗೆ ಸೀಟ್ ಸಿಗಲಿಲ್ಲ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು BSc ಓದು ಅಂತ ಕಳಿಸ್ಬಿಟ್ಟು BSc ಓದ್ಬೇಕು, BSc ಸೇರಿದೆ. ಅವಾಗಾದ್ರೆ ಏನಾದರೂ ಮೆಡಿಕಲ್ ಸೀಟ್ ಸಿಗ್ಬೋದೇನೋ ಅಂತ ಪ್ರಯತ್ನ ಮಾಡಿದೆ, ಸಿಗಲಿಲ್ಲ. MSc ಓದು ಜಾಬ್ ಸಿಗ್ತದೆ ಅಂತ MSc ಕಳಿಸ್ಬಿಟ್ಟು ಸೆಂಟ್ರಲ್ ಕಾಲೇಜ್, ಪ್ರೆಸ್ಟೀಜಿಯಸ್ ಕಾಲೇಜ್, ವಿಶ್ವೇಶ್ವರಯ್ಯ ಓದಿದ ಕಾಲೇಜು. ಖುಷಿ ಆಯಿತು, ಹೋದೆ, ಸೇರ್ಕೊಂಡೆ. ಸಡನ್ನಾಗಿ MSc BSc ಕೊಟ್ಟಾದ್ಮೇಲೆ ಸೀಟ್ ಅನೌನ್ಸ್ ಆಯಿತು. 5 ಸೀಟಲ್ಲಿ ನನಗೊಂದು ಸಿಕ್ತು. ಖುಷಿ ಆಯಿತು. ಹೋಗಿ ಹೇಳಿದೆ ನಾನು, ಸರ್ ನಾನು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ಹೋಗ್ತೀನಿ ಸರ್. ಆದರೆ ನೀನು ಒಂದು ಸೀಟ್ ವೇಸ್ಟ್ ಮಾಡೋದಿಲ್ಲ ಅಲ್ಲಿ. ಇಲ್ಲ ಸರ್, ನಾನು ಡಾಕ್ಟರ್ ಆಗಬೇಕು ಅಂತ ನನ್ನ ಪ್ರಯತ್ನ ಇತ್ತು, ಆಗಿರಲಿಲ್ಲ, ಹಾಗಾಗಿ ನಾನು MSc ಸೇರಿದ್ದು ಅಷ್ಟೇ ಅಂಥೇಳಿ ನಾನು MSc ಬಿಟ್ಟು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ MBBS ಆಯಿತು. UPSC ಸೆಲೆಕ್ಷನ್ ಆಯಿತು. MBBS ಮುಗಿದ ತಕ್ಷಣ ನಾರ್ತಲ್ಲಿ ವಾರಣಾಸಿ ಹತ್ರ ಯಾವುದೋ ಒಂದು ಆರ್ಡಿನೆನ್ಸ್ ಫ್ಯಾಕ್ಟ್ರಿಗೆ ಕೆಲಸ ಕೊಟ್ಟರು. ಅಲ್ಲಿ ಹೋದ ತಕ್ಷಣ ಅಲ್ಲಿ ವಾತಾವರಣ ನೋಡಿ ಯಾಕೋ ಹಿಡಿಸ್ಲಿಲ್ಲ. ಎಲ್ಲ ಹಿಂದಿ ಮಾತಾಡ್ತಿದ್ರು, ಹಿಂದಿ ಸರಿಯಾಗಿ ಬರ್ತಿರ್ಲಿಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಅಲ್ಲಿ ಮೈಸೂರಿನಲ್ಲೊಬ್ಬರು ಡಾಕ್ಟರ್ ಕಪಲ್ಸು ನನಗೆ ಸಿಕ್ಕರು. ಏನು ನಿಮ್ಮದು ಫ್ಯೂಚರ್ ಅಂತ ಕೇಳಿದ್ರು. ನಾನು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಬೇಕು ಅಂತಿದ್ದೆ, ಕೆಲಸ ಸಿಕ್ಬಿಡ್ತು ಅಂತ ಬಂದ್ಬಿಟ್ಟೆ ಅಲ್ಲಿಗೆ ಅಂತ ಹೇಳಿದ್ರು. ನೀನು ಕೆಲಸ ಸಿಕ್ಕಿದ್ದೆ ಅಂತ ಬಂದಿತ್ತು, ಏನೋ ಒಳ್ಳೇದಾಯಿತು. ನೀನು ಮುಂದೆ ಓದಬೇಕು ಅಂತ ವಿಚಾರ ಇದ್ದಾಗ ಇವತ್ತೇ ನೀನು ಟಿಕೆಟ್ ಇಲ್ಲದೆ ಹೊರಟ್ಬಿಡು ವಾಪಸ್ಸು, ಇಲ್ಲಾಂದ್ರೆ ನಿಮ್ಗೆ ಇಲ್ಲಿಂದ ಬಿಡಲ್ಲ ಅವರು, UPSC ಅವರು ಅಂತ ಹೇಳಿದ್ರು. ನನಗೆ ಒಂದು ವಾರ ಅಲ್ಲಿ ಅನ್ನ ಮೊಸರು ಸಿಕ್ಕಿರಲಿಲ್ಲ, ಅನ್ನ ತಿಳಿಸಾರು ಸಹಿತ ಸಿಕ್ಕಿರಲಿಲ್ಲ. ಆ ಥರ ಊಟ ಅಲ್ಲಿ ಪರಿಸ್ಥಿತಿ ಹಂಗಿತ್ತು. ಆ ಏರಿಯಾದವ್ರದ್ದು ಬುದ್ಧಿ ಕಟ್ಕೊಟ್ರು. ಟಿಕೆಟ್ ಇಲ್ಲದೆ, ರಿಸರ್ವೇಷನ್ ಇಲ್ಲದೆ ನನ್ನ ಟಿಕೆಟ್ಸ್ ಟ್ರೈನ್ ಹತ್ಸ್ಬಿಟ್ರು.
ಬೆಂಗಳೂರಿಗೆ ಬಂದಿರ್ತೀರಿ ನಾನು ಟೆಂಪರರಿ ಕೆಲಸ ಸಿಕ್ತು ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ. ವಿಲೇಜಲ್ಲಿ 9 ವರ್ಷ 10 ವರ್ಷ ದುಡಿದೆ. ಅಷ್ಟೊತ್ತಿಗೆ ಮದುವೆ ಆಯಿತು. ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಅನ್ನೋ ಒಂದು ಹಂಬಲ ಇತ್ತು. ಸೀಟ್ ಸಿಕ್ಕಿರಲಿಲ್ಲ. ಕೊನೆಗೆ ಸೀಟ್ ಸಿಕ್ತು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ. MS ಆಯಿತು. ಆಮೇಲೆ ಯಾರೊಬ್ಬರು ಮಹಾನುಭಾವರು ನೀನು ಪ್ಲಾಸ್ಟಿಕ್ ಸರ್ಜರಿಗೆ ಹೋಗು ಅಂತೇಳಿ ಒಂದು ಖಾಲಿ ಇದೆ ಸೀಟು, ಹತ್ಬಿಡು ಅಂತಂತೇಳಿ ಹತ್ತಿಸ್ಬಿಟ್ರು. ಐ ಡಿಂಟ್ ನೋ ವಾಟ್ ಈಸ್ ಪ್ಲಾಸ್ಟಿಕ್ ಸರ್ಜರಿ ಅವಾಗ. ಸೊ ಪ್ಲಾಸ್ಟಿಕ್ ಸರ್ಜರಿ ಅಂತೇಳಿ ಅದನ್ನು ಹತ್ಬಿಟ್ಟೆ. ಇಲ್ಲ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿ ಕೋರ್ಸ್ ಮಾಡಬೇಕು, ಸುಮ್ಮನೆ ಅದರಲ್ಲಿದ್ರೆ ಆಗಲ್ಲ ಅಂತ ಹೇಳಿದ್ರು. ಸೊ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸೆಲೆಕ್ಟ್ ಆಯಿತು. ಸೊ ಪ್ಲಾಸ್ಟಿಕ್ ಸರ್ಜರಿನಲ್ಲಿ ಸಂಬಳ ಸ್ಟೈಫಂಡ್ ಇಲ್ದೇ ನಡೀತು ಜೀವನ. ಯಾವುದೋ ಒಂದು ಬಾಡಿಗೆ ಮನೇಲಿದ್ವಿ, ಬರೀ 1,000 ರೂಪಾಯಿನಲ್ಲಿ ಜೀವನ ನಡೀತಾ ಇತ್ತು. ಗೌರ್ಮೆಂಟ್ ಸಂಬಳ ಕೊಡಲಿಲ್ಲ, ಡೆಪ್ಟೇಷನ್ ಕೊಡಲಿಲ್ಲ. ಕಷ್ಟದ ದಿನಗಳು. 2 ಮಕ್ಕಳು ಅಷ್ಟೊತ್ತಿಗೆ. ಹ್ಯಾಟ್ಸ್ ಆಫ್ ಟು ಮೈ ವೈಫ್ ಸಿಟಿಂಗ್ ಹಿಯರ್. Then join the department. ತ್ಯಾಗವನ್ನು ಸ್ಮರಿಸ್ತಾ ನಿಮಗೆ ಒಂದು ಪುಟ್ಟ ಒಂದು ಸನ್ಮಾನ ನಮ್ಮ ಪ್ರೇಮಂ ಪೂಜ್ಯಂ ಚಿತ್ರತಂಡದ ಕಡೆಯಿಂದ ಸ್ನೇಹಿತರೆ. ಕ್ಯಾಪ್ಟನ್ ನವೀನ್ ಹೋಗಿ ನಿಮ್ಮ ಮಾತು, ನಿಮ್ಮ ಮಾರ್ಗದರ್ಶನ, ನೀವು ನಡೆದು ಬಂದಂತ ದಾರಿ ನಮಗೆಲ್ಲರಿಗೂ ನಿಜಕ್ಕೂ ಸ್ಫೂರ್ತಿ ಅಮ್ಮ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನೀವು ಹೇಳಿದ್ರಿ ಬಿಸಿಲಲ್ಲಿ ನಾನು ಮಾಡಿದ ಕೆಲಸಕ್ಕೆ ನನಗೆ ಇವತ್ತಿನ ಸನ್ಮಾನ ಅಂದ್ಬಿಟ್ಟು ಅಂತ. ಅದಕ್ಕೆ ನಿಜಕ್ಕೂ ಬೆಲೆ ಕಟ್ಟಕ್ಕಾಗೋದಿಲ್ಲ. ಆದರೂ ನಮ್ಮ ಒಂದು ಪುಟ್ಟ ಕಾಣಿಕೆ ನಾವು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಸೆಂಟ್ರ್ ಬಂದು ಪ್ರೇಮ್ ಸೆಂಟ್ರ್ ಬಂದ್ಬಿಟ್ಟು ಮುಂದೆ ಬಂದ್ಬಿಟ್ರೆ 24 ಸಿನಿಮಾ, 19 ವರ್ಷ. ನೋವಿದೆ, ನಲುವಿದೆ, ಅವಮಾನ ಇದೆ, ನಿರಾಸೆ ಇದೆ. ನನ್ನ ಫ್ರೆಂಡ್ ಯಾರೋ ಹೇಳ್ತಾ ಇದ್ರು 24 ಸಿನಿಮಾ 19 ವರ್ಷ. 19 ವರ್ಷ ಇಂಡಸ್ಟ್ರಿಗೆ ಬಂದು ನಿಂತ್ಕೊಳ್ಳೋದು ತುಂಬ ಕಷ್ಟ. ಎಷ್ಟೋ ಜನ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗ್ಬಿಟ್ಟಿರ್ತಾರೆ, ಎಷ್ಟೋ ಜನ ಇಂಡಸ್ಟ್ರಿನೇ ಬಿಟ್ಟು ಹೋಗಿರ್ತಾರೆ, ಕೆಲವರು 1-2 ಸಿನಿಮಾ ಮಾಡಿರ್ತಾರೆ, ಕೆಲವರು ಅವಕಾಶಗಳೇ ಸಿಗಲ್ಲ ಅಂತ. ಅಂಥದ್ರಲ್ಲಿ ಏನೂ ಇಲ್ಲದೆ ಇರೋ ಒಂದು ಹುಡುಗ ಯಾವುದೇ ಗಾಡ್ ಫಾದರ್ ಇಲ್ಲದೆ ಇಂಡಸ್ಟ್ರಿಗೆ ಬಂದೆ. ನನಗೆ ಎಷ್ಟೋ ಜನ ಗಾಡ್ಗಳು ಸಿಕ್ಬಿಟ್ರು. ಕೋಟಿ ಲೆಕ್ಕದಲ್ಲಿ 6 ಕೋಟಿ ಜನ ಕನ್ನಡಿಗರು ನನ್ನ ದೇವರು ರೂಪದಲ್ಲಿ ಸಿಕ್ಕಿ ಏನೂ ಬಂದಿರೋರು ಬರೀ ಟ್ಯಾಲೆಂಟ್ ಮಾತ್ರ ಅಂತ 25 ಸಿನಿಮಾವರೆಗೂ ನಡೆಸ್ಕೊಂಡು ಬಂದಿದ್ದೀರ. ನನಗೆ ಪಾತ್ರಗಳನ್ನು ಸೃಷ್ಟಿ ಮಾಡಿಕೊಟ್ಟಂಥ ನಿರ್ದೇಶಕರಿಗೆ, ನನಗೆ ನನ್ನ ಕುಟುಂಬಕ್ಕೆ ಪ್ರತಿಯೊಂದು ಚಿತ್ರದಲ್ಲೂ ಅನ್ನ ಕೊಟ್ಟಂಥ ನಿರ್ಮಾಪಕರಿಗೆ. ಮತ್ತೆ ನನ್ನ ಒಂದು ವೈಶಿಷ್ಟ್ಯ ಏನಂದ್ರೆ, ಸಿನಿಮಾಗಳು ಕೆಲವೊಂದು ಸೋತಾಗ ಏನು ಮಾಡ್ತಾರೆ, ಅಭಿಮಾನಿಗಳು ಸಂಖ್ಯೆ ಕಡಿಮೆ ಆಗ್ತಾ ಇರುತ್ತೆ, ಗೆದ್ದಾಗ ಜಾಸ್ತಿ ಆಗ್ತಾ ಇರುತ್ತೆ. ಆದರೆ ಇಲ್ಲಿ ಇಷ್ಟು ಜನ ಏನು ಅಭಿಮಾನಿಗಳು ಬಂದಿದ್ದಾರೆ, ಇನ್ನು ಇಷ್ಟು ಜನ ಅಭಿಮಾನಿಗಳಿದ್ದಾರೆ. ನನ್ನ ಸಿನಿಮಾ ಸೋತಾಗಲೂ ಗೆದ್ದಾಗಲೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹೊರತು ಕಡಿಮೆ ಅಂತೂ ಯಾವತ್ತೂ ಆಗಿಲ್ಲ. ನನ್ನನ್ನು ಇವತ್ತು ಉಳಿಸ್ಕೊಂಡಿರುವಂಥ ಎಲ್ಲ ಅಭಿಮಾನಿಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಆ ಎಲ್ಲ ಅಭಿಮಾನಿಗಳಿಗೂ ಇದುವರೆಗೂ ಒಂದೇ ಒಂದು ಅರ್ಧ ಕಪ್ ಕಾಫಿ ಕೊಡಿಸಿಲ್ಲ, ಅರ್ಧ ಕಪ್ ಟೀ ಕೊಡಿಸಿಲ್ಲ ನಾನು. ಇವತ್ತು ಬೆಳಗಿನ ಜಾವ 3 ಗಂಟೆ ಕರೆದ್ರು ನನ್ನ ಮನೆ ಮುಂದೆ 500 ಜನ 1000 ಜನ ಅಭಿಮಾನಿಗಳು ಬಂದು ನಿಂತ್ಕೊಳ್ತಾರೆ. ನನಗೆ ತುಂಬಾ ಬೇಸರ ಆಯಿತು. ನಾನು ಒಬ್ಬನೇ ಮನೆ ಗಂಡಮಗ ಹೋಗ್ಬಿಟ್ಟೆ, ನನಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ, ಏನಾದರೂ ಪ್ರಾಬ್ಲಮ್ ಆದರೆ ಸಪೋರ್ಟ್ ಮಾಡೋರಿಲ್ಲ ಅಂತ. ಆದರೆ ಅಭಿಮಾನಿಗಳ ರೂಪದಲ್ಲಿ ಲಕ್ಷಾಂತರ ಜನ ನಮ್ಗೆ ಅಭಿಮಾನಿಗಳು ಕೊಡ್ತಿದ್ದಾರೆ. ಅದೇ ನಾವು ಅನ್ಕೊಳ್ತಾ ಇರ್ತೀವಿ, ದೇವರು ನಮ್ಗೆ ಏನೋ ಒಂದು ಕಡಿಮೆ ಮಾಡಿದೆ ಅಂದರೆ ಚಾನ್ಸೇ ಇಲ್ಲ. ಅವ್ರು ಒಳ್ಳೆ ಮನಸ್ಸಿರೋರಿಗೆ ಕಡಿಮೆ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಮೊನ್ನೆ ಕೊಡ್ತೀನಿ ಅಂತಾನೆ ಲಕ್ಷ ಲೆಕ್ಕದಲ್ಲಿ ಕೋಟಿ ಲೆಕ್ಕದಲ್ಲಿ ಕೊಟ್ಬಿಡ್ತಾನೆ. ಅಂದರೆ ನನ್ನ ಸಿನಿಮಾಗಳು ನೋಡೋಕ್ಕೆ ನನ್ನ ಹತ್ರ ದುಡ್ಡು ಇರ್ತಾಯಿಲ್ಲ. ಆದರೆ ಬರ್ತೇನೆ ಗೊತ್ತಿದ್ದೆನೋ ಸಿನಿಮಾಗಳನ್ನ ತುಂಬಾ ಪ್ರೀತಿಸೋದಕ್ಕೆ ಶುರು ಮಾಡ್ಬಿಟ್ಟೆ. ವರ್ಷಕ್ಕೆ 175-180 ಸಿನಿಮಾಗಳು ನೋಡಿದ್ದೀನಿ. ನಾನು ದುಡಿತಾ ಇದ್ದಂಥ ಪ್ರತಿ ಪೈಸಾನು ನಾನು ದುಡ್ಡು ಸಿನಿಮಾಗೆ ಖರ್ಚು ಮಾಡ್ತಾ ಇದ್ದೆ. ಸಿನಿಮಾ ಮ್ಯಾಗಝಿನ್ಗಳು ತಗೊಂಡು ಹೋಗ್ತಾ ಇದ್ದೆ, ಸಿನಿಮಾ ಪೇಪರ್ಗಳು ತಗೊಂಡು ಹೋಗ್ತಾ ಇದ್ದೆ. ನಾನು ಸಿನಿಮಾದಲ್ಲಿ ಇಲ್ಲದೆ ಇದ್ದಾಗಲೂ ಒಂಥರ ಇನ್ಸೆಂಟಿವ್ ತರ ಇದ್ದೆ ನಾನು. ಯಾರು ಸಹ ವಿಶೇಷವಾಗಿ ಮಾಧ್ಯಮದವರಿಗೆ ವಾಸು ಸರ್ ಇದ್ದಾರೆ. 19 ವರ್ಷದಿಂದ ನಾನು ಬಂದಾಗ ವಾಸು ಸರ್ ಅವತ್ತು ಎಷ್ಟು ಫ್ರೆಂಡ್ಲಿ ಆಗಿದ್ರು, ಎಷ್ಟು ವೆಲ್ ವಿಷರ್ ಆಗಿದ್ರು, ಇವತ್ತು ಹಾಗೆ ಇದ್ದಾರೆ. ಸಾಕಷ್ಟು ಜನ
ವಿನಾಯಕರಾಮ್ ಕಲ್ಗಾರ್ ಅವರು ಇದ್ದಾರೆ, ಸಾಕಷ್ಟು ಜನ ಜರ್ನಲಿಸ್ಟ್ಗಳು ನಾನು ಬಂದಾಗ ಏನಿದ್ರು ಇವತ್ತು ಅವ್ರು ಹಾಗೆ ಇದ್ದಾರೆ. ಅವರೆಲ್ಲ ನಮಗೆಲ್ಲ ಟೀಚರ್ ಇರ್ತಾರೆ, ಮೇಷ್ಟ್ರ ಥರ ಅದೇ ಹೇಳ್ತಾರೆ. ಟೀಚರ್ಗಳು ಮೇಷ್ಟ್ರುಗಳು ಅವ್ರು ಹಾಗೆ ಇರ್ತಾರೆ. ಆದ್ರೆ ಅವ್ರ ಬ್ಯಾಚ್ಮೆಂಟ್ಗಳು ಏನು ಬರ್ತಾರೆ ಎಲ್ಲ ಹೋಗ್ತಾ ಇರ್ತಾರೆ. ಸ್ಟೂಡೆಂಟ್ಗಳು ದೊಡ್ಡ ದೊಡ್ಡದಾಗಿ ಏನೇನೋ ಬೆಳೆದ್ಬಿಟ್ಟಿರ್ತಾರೆ. ನೋಡಿ ನಾನು ಹೀರೋ ಆಗಿದ್ದೀನಿ, ಸ್ಟಾರ್ ಆಗಿದ್ದೀನಿ, ಬಟ್ ಅವ್ರು ಸ್ಟಿಲ್ಲು ಪತ್ರಕರ್ತರಾಗಿ ನಮ್ಮಂತ ಹೊಸ ಪ್ರತಿಭೆಗಳು ಯಾರು ಬರ್ತಾರೆ, ರಿಯಲ್ ಟ್ಯಾಲೆಂಟೆಡ್ ಬರ್ತಾರೆ, ಅವರೆಲ್ಲ ಹಾರೈಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ನನ್ನ ಬೆಳೆಸಿದಂಥ ಎಲ್ಲ ಮಾಧ್ಯಮದವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ಈಗ ಪ್ರೆಸೆಂಟಿಗೆ ಬರಬೇಕು ಅಂದ್ರೆ 24 ಸಿನಿಮಾ ಇದು. 25 ಸಿನಿಮಾ ಏನ್ ಮಾಡೋದಂತ ವಿಷಯ ಬಂದಾಗ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನನ್ನು ನಾನು ಒಂದು ರಾತ್ರಿ ಕ್ವಶನ್ ಕೇಳ್ಕೊಂಡೆ. 24 ಸಿನಿಮಾ ಆಯ್ತು ಮಗನೆ, ನಿನ್ನ ಹತ್ರ ದುಡ್ಡಿರ್ಲಿಲ್ಲ, ದುಡ್ಡುಗೋಸ್ಕರ ಸಿನಿಮಾ ಮಾಡಿದೆ. ಕಾರ್ ಇರಲಿಲ್ಲ ಮಗು, ಕಾರ್ಗೋಸ್ಕರ ಸಿನಿಮಾ ಮಾಡಿದೆ. ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಸಾಕ್ಬೇಕು, ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಸೇರಿಸ್ಬೇಕು, ಸಿನಿಮಾ ಮಾಡಿದೆ. ಮನೆ ಕಟ್ಟಬೇಕಾಯ್ತು, ಮನೆ ತಗೋಬೇಕಾಯ್ತು, ಸಿನಿಮಾ ಮಾಡಿದೆ. ಎಲ್ಲದಕ್ಕೂ ಸಿನಿಮಾ ಮಾಡಿದೆ. ಪ್ರಾಮಾಣಿಕವಾಗಿ ಸಿನಿಮಾ ನೀನೇನ್ ಮಾಡಿದ್ಯಾ ಅಂತ ಆ ಕನ್ನಡಿ ನನ್ನ ಕ್ವಶನ್ ಕೇಳ್ತು. ತುಂಬಾ ಹರ್ಟ್ ಆಯ್ತು ನನಗೆ. ಯಾಕಂದ್ರೆ ತುಂಬಾ ಶ್ರೀಮಂತರ ಮನೆಯಿಂದ ಬಂದಿದ್ರೆ ಓಕೆ ನಾನು ಇಂಥ ಸಿನಿಮಾನೇ ಮಾಡ್ತೀನಿ, ಇದಕ್ಕೆ ಮಾಡ್ತೀನಿ ಅಂತ ಸ್ಟಿಕ್ ಆನ್ ಆಗ್ಬೋದು. ಆದ್ರೆ ಇಲ್ಲ, ಇಡೀ ಕುಟುಂಬದ ಜವಾಬ್ದಾರಿ ನನ್ನ ಮೇಲೆ ಇರೋದ್ರಿಂದ ನಾನು ಒಬ್ಬನ ಹೊಟ್ಟೆ ಆದ್ರೆ ಪರವಾಗಿಲ್ಲ, ಅಷ್ಟು ಜನ ಹೊಟ್ಟೆ ತುಂಬಿಸ್ಬೇಕಲ್ಲ. ನಾವು ಏನ್ ಬೇಕಾದ್ರೂ ಆದರ್ಶಗಳು ಸಿದ್ಧಾಂತಗಳು ಮಾತಾಡೋದಕ್ಕೆ ತುಂಬಾ ಸುಲಭ. ಮಧ್ಯಾಹ್ನ ಆಯ್ತು ಅಂದ್ರೆ ಹೊಟ್ಟೆ ಕೇಳುತ್ತೆ, ಗುರು ಟೈಮ್ ಆಯ್ತು ಊಟ ಹೊಟ್ಟೆ ರಿಯಾಲಿಟಿ. ನಾನು ಒಬ್ಬನ ಹೊಟ್ಟೆ ಆದ್ರೆ ಪರವಾಗಿಲ್ಲ, ನನ್ನ ಮನೇಲಿರೋ ಹೊಟ್ಟೆ ಎಲ್ಲ ಮನೆಗೆ ದೊಡ್ಡ ಮಗ ಹೋಗ್ಬಿಟ್ಟು ಅಂದ್ರೆ ಮನೆಗೆ ದೊಡ್ಡ ಮಗ ಆಗ್ಬಾರ್ದು, ಮನೆಗೆ ದೊಡ್ಡ ಸೊಸೆ ಆಗ್ಬಾರ್ದು ಅಂತಾರೆ. ಯಾಕಂದ್ರೆ ಎಲ್ಲಾ ಜವಾಬ್ದಾರಿಗಳು ನಮ್ಮ ಮೇಲೆ ಇರ್ತದೆ. ಹಾಗಾಗಿ ಈ ಎಲ್ಲಾನು ಸಿನಿಮಾನೇ ಮಾಡ್ಬೇಕಾಗಿ ಬಂತು. ಸಿನಿಮಾಗೆ ಒಂದು ಸ್ವಲ್ಪ ದಿನದಲ್ಲೇ ನಾನು ಸ್ಟೇಟ್ಮೆಂಟ್ ಕೊಟ್ಬಿಟ್ಟೆ, ತುಂಬಾ ದೊಡ್ಡ ಸ್ಟೇಟ್ಮೆಂಟ್. ಅದು ನಿಮ್ಗೆ ಗೊತ್ತಿರಲಿಲ್ಲ. ಆದರ್ಶಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೂ ರಿಮೇಕ್ ಮಾಡಲ್ಲ ಅಂತ 2 ವರ್ಷ ಮನೇಲಿ ಸುಮ್ಮನೆ ಕೂತ್ಕೊಂಡೆ. ದುಡ್ಡಿಲ್ಲ, ಹಾಗೇ ಮತ್ತೆ ಬಡತನ ಸ್ಟಾರ್ಟ್ ಆಯ್ತು. ಮತ್ತೆ ನಾನು ರಿಮೇಕ್ ಮಾಡ್ತೀನಿ ಅಂದ್ರೆ ನನಗೆ ಅವಕಾಶಗಳು ಬರಲಿಲ್ಲ. ಅಂದ್ರೆ ಲೈಫ್ ಯಾವ ರೀತಿ ತಗೊಂಡೋಗುತ್ತೆ ಅಂತ ಇದ್ದಿದ್ರಲ್ಲಿ ಒಂದಷ್ಟು ಆದರ್ಶಗಳನ್ನ ಸಿದ್ಧಾಂತಗಳನ್ನ ಉಳಿಸ್ಕೊಂಡು ಹೋದೆ. ನನ್ನ ಲೈಫಲ್ಲಿ ನಾನು ಮಾಡಿರುವಂಥ ಒಂದೇ ಒಂದು ರಿಮೇಕ್ ಸಿನಿಮಾ ಅಷ್ಟೇ, ಅದು ಬಿಟ್ಟರೆ ಯಾವುದು ನಾನು ರಿಮೇಕ್ ಸಿನಿಮಾ ಮಾಡಿಲ್ಲ. ಇದೆಲ್ಲ ಬಂದಾಗ ನಾನು ಡಿಸಿಷನ್ ತಗೊಂಡೆ, 25 ಸಿನಿಮಾ ಇಂದ ಏನಾದರೂ ಮಾಡಿದ್ರೆ ನಾನು ನನ್ನ ಮನಸ್ಸಿಗೆ ಇಷ್ಟ ಆಗುವಂಥದ್ದು, ನನ್ನ ವೇವ್ಲೆಂತ್ಗೆ ಮ್ಯಾಚ್ ಆಗುವಂಥ ಟೀಮು, ನಿಜಕ್ಕೂ ಕನೆಕ್ಟ್ ಆಗುವಂಥ ಸ್ಟೋರಿ, ಇದೆಲ್ಲ ಬಂದರೆ ಮಾತ್ರನೇ ಮಾಡ್ತೀನಿ. ಇಲ್ಲಾಂದ್ರೆ ಇನ್ಮೇಲೆ ಸಿನಿಮಾ ಮಾಡಲ್ಲ ಅಂತ ನಾನು ಸುಮಾರು ಜನ ಫ್ರೆಂಡ್ಸ್ಗೆ ಹೇಳ್ಬಿಟ್ಟೆ. ತುಂಬ ದೊಡ್ಡ ಡಿಸಿಷನ್ ತಗೊಂತ ಇದೆಯಾ ಮಗ, ಬೇಡ ಯಾಕೆ ಅಂತ ಹೇಳಿದ್ರು. ಇಲ್ಲ, ಇನ್ನು ಸಿನಿಮಾ ನಾನು ಇನ್ಮೇಲೆ ಇದ್ದರೆ ಸಿನಿಮಾ ಇಷ್ಟೊಂದು ಕೊಟ್ಟಿದೆ ನನಗೆ, ಇನ್ಮೇಲೆ ಸಿನಿಮಾ ನಾನು ಏನಾದರೂ ಕೊಡ್ಬೇಕಂದ್ರೆ ಪ್ರಾಮಾಣಿಕವಾಗಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಆ ಒಂದು ಟೈಮಲ್ಲಿ 84 ಕಥೆಗಳನ್ನ ಕೇಳ್ತಾ ಹೋದೆ. ಸೊ ಆ ಇದ್ರಲ್ಲಿ ಬಂದಿದ್ದು ಫಸ್ಟ್ ಮಾಧವ ನಮ್ಮ 1 ಮ್ಯಾನ್ ಆರ್ಮಿ. ಈಗ ತಾನೆ ಏನು ವೇದಿಕೆ ಮೇಲೆ ಬಂದ ಫೋನ್ ಮಾಡ್ದ, ಸರಿ ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಪ್ಲೀಸ್. ಯಾಕಂದ್ರೆ 24 ಸಿನಿಮಾ 19 ವರ್ಷದ ಜರ್ನಿ, ಇದು ಸಂದರ್ಭ ಮಾತಾಡೋದು, ಅದಕ್ಕೋಸ್ಕರ ಬೋರ್ ಆದ್ರೆ ದಯವಿಟ್ಟು ಕ್ಷಮಿಸಿ ಪ್ಲೀಸ್ ಅಂತ ಹೇಳ್ತಾ ಮಾಧವ್ ಫೋನ್ ಮಾಡೋದು ಒಂದ್ಸರಿ ಮಾಡಿಬಿಟ್ಟು, ಸರ್ ನನ್ನ ಹೆಸರು ಮಾಧವ್ ಅಂತ, ನನ್ನ ಫ್ರೆಂಡ್ ಡಾಕ್ಟರ್ ರಾಘವೇಂದ್ರ ಅಂತಿದ್ದಾರೆ, ಒಂದು ಕತೆ ಮಾಡಿದ್ದಾರೆ ಸರ್, ನೀವು ಟೈಮ್ ಕೊಡ್ಬೇಕು ಅವರಿಗೆ ಕತೆ ಹೇಳೋದಕ್ಕೆ. ಇವತ್ತೇ ಏನೋ ಒಳ್ಳೆ ಡಿಸಿಷನ್ ತಗೊಂಡಿದ್ದೀನಿ ನಾನು ಇಷ್ಟ ಆಗೋ ಸಿನಿಮಾ ಮಾಡ್ತೀನಿ, ಒಳ್ಳೆ ಟೀಮ್ ಅಂದ್ರೆ ಮಾಡ್ತೀನಿ. ಯಾವ ಡಾಕ್ಟರ್ಗೂ ಸಿನಿಮಾಗೂ ಏನು ಸಂಬಂಧ? ಓಕೆ, ಏನೋ ಒಂದು ಸ್ವಲ್ಪ ದುಡ್ಡು ಗಿಟ್ ಮಾಡಿರ್ತಾರೆ ಡಾಕ್ಟ್ರು, ಯಾವುದೋ ಒಂದು ಅವ್ರದ್ದೇನೋ ಒಂದು ಪರ್ಸನಲ್ ಕಥೆಗಳು ಮಾಡ್ಕೊಂಡಿರ್ತಾರೆ, ಒಂದು 50 ಲಕ್ಷ 1 ಕೋಟಿ ಇಟ್ಕೊಂಡಿರ್ತಾರೆ, ಅದೊಂದು ಸಿನಿಮಾ ಮುಗಿಸೋಣ ಅಂತ ಅವ್ರಿಗೆ ಏನೋ ಒಂದು ಆಸೆ ಇರುತ್ತೆ. ಇದಕ್ಕೆ ಹೋಗಿ ನಾವು ಯಾಕೆ ತಲೆ ಕೊಡ್ಬೇಕು ಅಂತೇಳಿ 1 2 ವಾರ ಡ್ಯೂಟಿ ಹಾಕ್ಸೋಣ ಅಂತೇಳಿ 1 2 ವಾರ ಡ್ಯೂಟಿ ಹಾಕ್ಸಿದೆ. ಆಯ್ತು, 15 ಡೇಸ್ ಬಿಸಿ ಇದ್ದೀನಿ, 15 ಡೇಸ್ ಆದ್ಮೇಲೆ ಕಾಲ್ ಮಾಡಿ ಅಂತ. ಕರೆಕ್ಟಾಗಿ 15 ಡೇಸ್ ಯಾವತ್ತು ಹೇಳಿದ್ರು ಅವ್ರು ಕಾಲ್ ಮಾಡೋದು. ಅಂದ್ರೆ ಒಂದು ಸ್ವಲ್ಪ ಇಷ್ಟೊಂದು ಫಾಲೋ ಅಪ್ ಮಾಡ್ತಾ ಅಂದ್ರೆ ಸಮಥಿಂಗ್ ಏನೋ ಸೀರಿಯಸ್ ಆಗಿದ್ದಾರೆ ಟೀಮ್ ಅಂತ ಹೇಳಿ, ಆಯ್ತು ನಿಮ್ಮ ಡಾಕ್ಟರ್ಗೆ ಒಂದು ಕತೆ ಹೇಳೋದಕ್ಕೆ ಹೇಳಿ ನನಗೆ ನಂಬರ್ ಕೊಡಿ, ಕಾಲ್ ಮಾಡೋಕೆ ಹೇಳಿದೆ. ರಾಘವೇಂದ್ರ ಸರ್ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಸರ್ ಕತೆ ಹೇಳ್ಬೋದು, ಆಯ್ತು ಹೇಳಿ, ಎಷ್ಟೊತ್ತು ಟೈಮ್ ಕೊಡ್ತೀರಾ ಸರ್ ಅಂದ್ರೆ, ಅಲ್ಲ ನಿಮ್ಗೆ ಎಷ್ಟೊತ್ತು ಬೇಕು ಅಂದ್ರೆ, ಸರ್ ನೀವು ಹೇಳಿ ಸರ್, ನೀವು ಒಂದು ಲೈನ್ ಏನು ಮಾಡ್ಕೊಂಡಿದ್ದೀರಾ ಹೇಳಿ, ಒಂದು 10-15 ನಿಮಿಷದಲ್ಲಿ, ಅದು ಇಷ್ಟ ಆದರೆ ನಾನು ಕರೆಸ್ಕೊಳ್ತೀನಿ ಅಂದೆ. ಎಷ್ಟು ಆಯ್ತು ಅವ್ರು ಹೇಳೋದ್ರಲ್ಲ, ಹಾಗೆ 45 ಮಿನಿಟ್ಸ್ ಕತೆ ಹೇಳಿದ್ರು ಫೋನಲ್ಲಿ. ಇದು ಯಾಕೋ ಸರಿ ಹೋಗಲ್ಲ, ಏನೋ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದ. ಮನೆ ಕರೆಸ್ಕೊಂಡ್ಮೇಲೆ 4.5 ಗಂಟೆ ಕಾಲ ಒಬ್ಬ ಅಸಿಸ್ಟೆಂಟ್ನ ಕರ್ಕೊಂಡ್ಬಂದಿಲ್ಲ, ಒಂದು ನೋಟ್ ಮಾಡ್ಕೊಂಡಿಲ್ಲ, ಯಾವುದೋ ಒಂದು ಸೀನು ಒಂದು ಶಾರ್ಟ್ ಮರ್ತೋದ್ರು ಅಂತಿಲ್ಲ, ಯಾವುದೋ ಒಂದು ಡೈಲಾಗ್ ಏನೋ ತೊದಲಿದ್ರು ಅಂತಿಲ್ಲ. 4.5 ಗಂಟೆಗಳ ಕಾಲ ನನಗೆ ಸಿನಿಮಾನ ನಾನು ಕಣ್ಮುಂದೆ ತೋರಿಸ್ತಂತ ಮೊದಲನೇ ವ್ಯಕ್ತಿ ಡಾಕ್ಟರ್ ರಾಘವೇಂದ್ರ.
ಆ ಕಾರಣಕ್ಕೆ ನಾನು ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆದೆ. ಅವತ್ತು ಹೇಳಿದೆ ಆಯಿತು ಬನ್ನಿ ನೀವು ಇನ್ನೂ ಡಿಸ್ಕಷನ್ ಮಾಡೋಣ ಅಂತೇಳಿ ಯಾವ ಒಂದು ಹೋಟೆಲಲ್ಲಿ ಕೂತ್ಕೊಂಡ್ವಿ. ಅವತ್ತು ನನ್ನ ಮನೇಲಿ ಪೂಜೆ ಇತ್ತು. ಅವರು ಮಂಗಳೂರಿಗೆ ಹೋಗ್ಬೇಕಾಯ್ತು. 4 ಗಂಟೆ ಟಿಕೆಟ್ ಬುಕ್ ಮಾಡಿದ್ರು. 14 ಗಂಟೆಗಳ ಕಾಲ ಡಿಸ್ಕಷನ್, 14 ಗಂಟೆಗಳ ಕಾಲ. ಅವತ್ತು ಸಹ ಅಷ್ಟೇ ಪಿನ್ ಟು ಪಿನ್ ಏನ್ ಮಾಡಿದ್ರು. ಸೊ ಇಸ್ ಅ ಮಿರಾಕಲ್, ಇಲ್ಲ ಮ್ಯಾನ್ ಆಫ್ ಎ ಮಿರಾಕಲ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಯಾವ ಡೈರೆಕ್ಟರ್ದಲ್ಲೂ ವರ್ಕ್ ಮಾಡಿಲ್ಲ, ಯಾವ ಸಿನಿಮಾ ಬ್ಯಾಕ್ಗ್ರೌಂಡು ಇಲ್ಲ. 3 ವರ್ಷ ಒಂದು ತಪಸ್ಸು ತರ ಮಾಡಿ ಸಿನಿಮಾ ಡೈರೆಕ್ಷನ್, ಸ್ಟೋರಿ, ಸ್ಕ್ರೀನ್ ಪ್ಲೇ, ಮ್ಯೂಸಿಕ್, ಲಿರಿಕ್ಸ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಏನ್ ಬೇಕೆಲ್ಲ. ಆಮೇಲೆ ನಾನು ಹೊಗಳ್ತಾ ಇದ್ದೀನಿ ಅಂತಲ್ಲ ಅವ್ರನ್ನ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರ, ಸ್ಕ್ರೀನ್ ಮೇಲೆ ನೋಡಿದ್ರೆ ಅವ್ರ ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ. ಅಷ್ಟು ಅದ್ಭುತವಾದ ನಿರ್ದೇಶಕ. ಬಂದಿದ್ ಕೂಡಲೇ ಟೈಟ್ಲ್ ಇಟ್ಟಿದ್ದಾರೆ ಪ್ರೇಮ ಪೂಜಮ್ ಅಂತ ಹೇಳಿ. ನನ್ನ ನೋಡ್ಕೊಂಡು ನೀವು ಟೈಟ್ಲ್ ಇಟ್ರ, ದಯವಿಟ್ಟು ಟೈಟ್ಲ್ ಚೇಂಜ್ ಮಾಡಿ ಅಂತ. ಇಲ್ಲ ಸರ್, ನಾನು ಯಾವಾಗ ಪೆನ್ ಅಂತ ಇಟ್ಟೆ ಅವಾಗ ಬಂದಿದ್ದು ಪ್ರೇಮ ಪೂಜಮ್ ಅಂತ, ಅದನ್ನೇ ಇಟ್ಟಿದ್ದೀನಿ ಅಂತ ಹೇಳೋದು. ನಾನು ಇನ್ನೊಬ್ಬರು ಸ್ನೇಹಿತರು ಕೇಳಿದ್ದೆ, ಅವನೊಂದು ಟೀಮ್ ಬಂದಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಥೆ ಮಾಡಿದ್ದಾರೆ. ನಾನೇ ಬೇಕಂತ ಬಂದಿದ್ದೆ, ತುಂಬಾ ಪ್ಯಾಷನ್ ಆಗಿ ಇದು ಮಾಡ್ಬೇಕು ಅಂತಿದ್ದಾರೆ. ಬಟ್ ಯಾಕೋ ನಮ್ಗೆ ಆದ್ರೂ ಡೌಟ್ ಇದೆ, ಹೊಸ ಟೀಮು ಏನ್ ಮಾಡ್ತಾರೆ ಏನೋ ಅಂತ. ಈಗ ತಾನೇ ನಾನು ಪ್ರಾಮಿಸ್ ಮಾಡ್ಕೊಂಡಿದ್ದೀನಿ, ಮಾಡಿದ್ರೆ ಒಳ್ಳೆ ಕಥೆ ಮನ್ಸಿಗೆ ಇಷ್ಟ ಆಗುವಂಥದ್ದು ಮಾಡ್ತೀನಿ ಅಂತ, ಮತ್ತೆ ಬ್ರೇಕ್ ಮಾಡ್ತೀನಿ ಅಂತ ಭಯ ಆಗ್ತಾ ಇದೆ ಅಂತ ಹೇಳಿದ್ರು. ನಿನ್ನನ್ನ ಯಾರು ಬೇಕು ಅಂತ ಹುಡ್ಕೊಂಡ್ ಬಂದಿದ್ದಾರೆ, ಖಂಡಿತವಾಗ್ಲೂ ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅವತ್ತಿಂದ ಇವತ್ತರೆಗೂ ಎಲ್ಲ ಅದ್ಭುತಗಳು ನಡೀತಾ ಇದೆ. ನಾವು ಪ್ರೆಸ್ ಮೀಟ್ ಮಾಡ್ತಾರೆ ಸ್ವಲ್ಪ ಲೇಟ್, ದಯವಿಟ್ಟು ಮಾಧ್ಯಮದವರು ಕ್ಷಮೆ ಕೇಳ್ತೀನಿ. ಕಾರಣ ಏನಂದ್ರೆ ಒಂದು ಹೊಸ ಟೀಮ್ ಬಂದಿದೆ. ಹೊಸ ಟೀಮ್ ಬಂದಾಗ ಬಂದಿದ್ ಕೂಡಲೇ ನಾವು ಪ್ರೆಸ್ ಮೀಟ್ ಅಂತ ಬಂತಂದ್ರೆ ನಾವ್ ಏನ್ ಸಾಧನೆ ಮಾಡಿ ತೋರಿಸಿದೀವಿ ಅನ್ನೋದು ಒಂದು ಕ್ವಶನ್ ಆಗಿ ಉಳಿದ್ಬಿಡುತ್ತೆ ಅಂತ ನಮ್ ಡಾಕ್ಟರ್ ಹೇಳಿದ್ರು. ರವಿ ಸ್ಟಾರ್ ಏನಾದ್ರೂ ಮಾಡೋಣ, ನಾವು ಸಿನಿಮಾ ಕಂಪ್ಲೀಟ್ ಮಾಡೋಣ, ಒಂದಷ್ಟು ಟೀಸರ್ ಟ್ರೈಲರ್ ಅಂತ ಮಾಡೋಣ, ಅವಾಗ ತೋರಿಸಿದಾಗ ಹೊಸಬರು ಏನೋ ಮಾಡಿದ್ದಾರೆ ಅಂತಾನು ಅವ್ರಿಗೊಂದು ಅನ್ಸುತ್ತೆ ಅಂತ. ಆ ಕಾರಣದಾಗಿ ಈ ವಿಳಂಬ ಆಗುತ್ತೆ ಹೊರತು ಮತ್ತೆ ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಮತ್ತಷ್ಟು ಮಾತಾಡ್ತಾ ಹೋದ್ರೆ ತುಂಬಾ ಸಮಯ ತಗೊಳ್ಳುತ್ತೆ. ನಾವು ಮಾಡುವಂತ ಒಂದು ಟೀಸರ್ ಇಷ್ಟು ವರ್ಷ ಕಷ್ಟಪಟ್ಟು ಅಂತ ಹೇಳಲ್ಲ, ಇಷ್ಟಪಟ್ಟು ತುಂಬಾ ಹೃದಯಪೂರ್ವಕವಾಗಿ ಎಂಟೈರ್ ಟೀಮ್ ನಾವು ಒಬ್ಬನೇ ಅಂತ ಹೇಳೋಣ, ಎಲ್ಲರೂ ಪರಿಶ್ರಮ ಇಲ್ಲಿ ಕಾಣುತ್ತೆ. ನಾನೊಂದು ಮಗು ತರ ಅಷ್ಟೇ ಈ ಸಿನಿಮಾದಲ್ಲಿ. ಈ ಮಗುವಿಗೆ ಸಿಂಗಾರ ಬಂಗಾರ ಮಾಡಿ, ಇದಕ್ಕೆ ಲಿಪ್ಸ್ಟಿಕ್ ಹಚ್ಚಿ, ಜಡೆ ಬಿಲ್ಲೆ ಹಾಕಿ, ಬೊಟ್ಟಿಗೆ ಪೌಡರ್ ಹಾಕಿ, ಒಳ್ಳೆ ರಕರಕಾಂತ ಹೊಡೆಯೋ ಫ್ರಾಕ್ ಹಾಕಿ ಮುಂದೆ ನಾನು ನಿಲ್ಸಿದ್ದಾರೆ. ನನ್ನನ್ನು ನೋಡಿ ನೀವು ಎಲ್ಲರೂ ಹೊಗಳ್ತೀರ ಅಷ್ಟೇ. ಅದಕ್ಕೆಲ್ಲ ಕಾರಣಕರ್ತರು ಎಂಟೈರ್ ಟೀಮ್. ಅಂಡ್ ನನ್ನ ಗೆಳೆಯ ಆನಂದ, ಬೃಂದ, ನವೀನ್ ಸರ್, ನವೀನ್ ದ ಮಾಸ್ಟರ್ ಆಫ್ ಕಿಂಗ್ ಆಫ್ ದ ಫ್ರೇಮ್ಸ್. ಈಗಾಗಲೇ ಇನ್ಸ್ಪೆಕ್ಟರ್ ವಿಕ್ರಮ್, ಮೊದಲನೇ ನಮ್ಮ ಮಹೇಶ್ ಕುಮಾರ್ ಅವ್ರದ್ದು ಮಾಡ್ತಾ ಇದ್ದಾರೆ, ಮಹೇಶ್ ಅವ್ರದ್ದು. ಅಂಡ್ ಇನ್ಸ್ಪೆಕ್ಟರ್ ವಿಕ್ರಮ್ ಫುಲ್ ನಂಬರ್ 1 ಟಾಪ್ ಟ್ರೆಂಡ್ ಅಲ್ಲಿ ಓಡ್ತಾ ಇದೆ. ಅದ್ಭುತವಾದ ಫೋಟೋಗ್ರಫಿ ಅಂತ ಮಫ್ತಿ ಮತ್ತೆ ಅಮ್ಮಚ್ಚಿ ಅಮ್ಮನೆ ಅಂತೂ ಸ್ಟೇಟ್ ಅವಾರ್ಡ್ ತಗೊಂಡಿದ್ದಾರೆ. ಬಟ್ ಈಗ ಬಂದಾಗ ಇದರಲ್ಲಿ ಐ ವಿಶ್ ಈ ವೇದಿಕೆ ಮೇಲೆ ನಿಂತ್ಕೊಂಡು ಅವ್ರಿಗೆ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಸರ್, ಒಂದು ಆಸ್ಕರ್ ಹೊಡಿಬೇಕು, ಒಂದು ಆಸ್ಕರ್ ಹೊಡಿಬೇಕು ಸರ್. ಬಿಕಾಸ್ ಏನಂದ್ರೆ ವಿಯೆಟ್ನಾಂ ಅಲ್ಲಿ ನಾವು ಹೋದಾಗ ಒಂದು 70 ಜನ ಕ್ರೂ ತಗೊಂಡು ಹೋಗಿದ್ವಿ. ಗೊತ್ತು ನಿಮ್ಗೆ ಡಿಸೆಂಬರ್ ಚಳಿ ಹೇಗಿರುತ್ತೆ ವಿಯೆಟ್ನಾಂ ಅಲ್ಲಿ ಅಂತ. 18 ಅವರ್ ಕಂಟಿನ್ಯೂ ಜರ್ನಿ ಮಾಡ್ತಾ ಇದ್ವಿ ಬೈ ರೋಡ್. ಅಲ್ಲಿ ಹೋಗಿ ಇಳಿದಾಗ ನಮಗೆ ರಾತ್ರಿ 1 ಗಂಟೆ 2 ಗಂಟೆ ಆಗಿರೋದು. ಅಗೇನ್ ಮತ್ತೆ ನಾವು 5 ಗಂಟೆಗೆ ರೆಡಿ ಆಗಬೇಕು. ಫಸ್ಟ್ ಶಟಲ್ ಬೆಳಿಗ್ಗೆ ಲೈಟ್ ಬೇಗ ಓಪನ್ ಆಗ್ಬಿಡುತ್ತೆ. ನಾನು ಹೇಳ್ತಿದ್ದೆ ಮೈಸೂರು ಈ ತರ ಚೂರು ಮೇಕಪ್ ಮಾಡಿಸ್ಕೊಳ್ಬೇಕು, ಒಂದು ½ an hour ಅಂತ. ಅವ್ರು ಹೇಳ್ತಾ ಇದ್ರು, ಸರ್ ನಮ್ಮಲ್ಲಿ ನಂಬಿಕೆ ಇದೆಯಾ? ಸರ್ ಇದೆ ಸರ್, ನೀವೇನು ಮೇಕಪ್ ಮಾಡ್ಕೊಳ್ಳಿ, ಬನ್ನಿ, ನೀವು ಮೇಕಪ್ ಮಾಡೋದಕ್ಕಿಂತ ಚೆನ್ನಾಗಿ ನಾನು ತೋರಿಸ್ತೀನಿ ಅಂದ್ರೆ ಮಾತು ಉಳಿಸ್ಕೊಂಡಿದ್ದಾರೆ. ಅದೇ ಅವ್ರ ಕಾನ್ಫಿಡೆನ್ಸ್. ನನಗೆ ಡೌಟ್ ಆಗಿ ಈ ವ್ಯಕ್ತಿ ಈ ತರ ಹೇಳ್ಬಿಟ್ರಲ್ಲಪ್ಪ ಏನು ಅಂತ ನಾನು ಮಾನಸ ಹತ್ರ ಹೋಗಿ ನೋಡಿದ್ರೆ ನಿಜಕ್ಕೂ ನಾನು ಮೇಕಪ್ ಏನ್ ಮಾಡ್ಕೊಂಡಿದ್ರೆ ಅದಕ್ಕಿಂತ ಚೆನ್ನಾಗಿ ಶಾರ್ಟ್ ಕೊಟ್ಟಂತ ವ್ಯಕ್ತಿ. ಅವರು ಎಲ್ಲೇ ಬ್ಲಾಕ್ ಇಟ್ಟು ಎಕ್ಸ್ಟ್ರಾಡಿನರಿ, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಇವತ್ತು ಅವ್ರ ಕೆಲಸ ಮಾತಾಡ್ತಾ ಇದೆ. ಈಗಿನ ಸಾಕಷ್ಟು ಜನ ನಮ್ಮ ಸಿನಿಮಾಗೆ ದುಡಿದಿದ್ದಾರೆ. ಸರ್, ದಿಸ್ ಫಿಲ್ಮ್ ಅಬೌಟ್ ಅಂದ್ರೆ ನಮ್ಮ ಡಾಕ್ಟರ್ ಆಗ್ಲೇ ಹೇಳಿದ್ರು, ಆಕ್ಚುಲಿ ಅವರೇ ಹೇಳಿ ಅಂತ ಸುಮ್ಮನೆ ಇದೆ. ದಿಸ್ ಫಿಲ್ಮ್ ಅಬೌಟ್ ಬರೀ ಪ್ರೇಮ ಪೂಜ್ಯಂ ಅಂದ್ರೆ ಒಂದು ಹುಡುಗ ಹುಡುಗಿನ ಪ್ರೀತಿಸೋದು ಅಷ್ಟೇ ಅಲ್ಲ ಸರ್. ಪ್ರೇಮ ಪೂಜ್ಯಂ ಅಂದ್ರೆ ನಿಮ್ಮ ಸೊಸೈಟಿನ ಪ್ರೀತಿಸಿ, ನಿಮ್ಮ ನೇಚರ್ನ ಪ್ರೀತಿಸಿ, ನಿಮ್ಮ ಅಕ್ಕಪಕ್ಕ ಹೀರೋಗಳು ಇರ್ತಾರೆ. ಇಟ್ಸ್ ಲೈಕ್ 3 ಜನ ಆಫ್ ಸ್ಕ್ರೀನ್ ಹೀರೋಗಳು, ಆ ಥರ ಹೀರೋಗಳು ಎಷ್ಟೋ ಜನ ಇರ್ತಾರೆ. ಅವ್ರನ್ನ ಪ್ರೀತಿಸಿ, ಸ್ನೇಹಿತರನ್ನ ಪ್ರೀತಿಸಿ, ನಿಮ್ಮ ವೃತ್ತಿ ಧರ್ಮನ ಪ್ರೀತಿಸಿ, ನೇಚರ್ನ ಪ್ರೀತಿಸಿ, ತಂದೆ ತಾಯಿನ ಪ್ರೀತಿಸಿ, ಎಂಟೈರ್ ಸೊಸೈಟಿನ ಪ್ರೀತಿಸಿ ಅನ್ನೋ ಒಂದು ಸಂದೇಶ ಅಂತ ಹೇಳಲ್ಲ, ಒಂದು ಕಿವಿ ಮಾತು ಹೇಳುವಂತ ಸಿನಿಮಾ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಅಂಡ್ ಸಿನಿಮಾ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಕನ್ನಡ ಸಿನಿಮಾಗಳು ಇವತ್ತು ನೆಕ್ಸ್ಟ್ ಲೆವೆಲ್ ಅಲ್ಲಿ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ರಪಂಚದ ಎಲ್ಲೆಡೆ ವಿಜೃಂಭಿಸ್ತಾ ಇದೆ. ಒಂದು ತೆಲುಗು ಸಿನಿಮಾ
ಲ್ಯಾಂಡಲ್ಲಿ ಒಂದು ಕನ್ನಡ ಸಿನಿಮಾಗೆ ಥಿಯೇಟರ್ಗಳು ಕೊಡಲ್ಲ ಅಂತ ಹೇಳಿದಾಗ ಇವತ್ತು ನಾವು ಕಂಪ್ಲೇಂಟ್ ಕೊಟ್ಟು ಹೋರಾಡಿ ಅಲ್ಲಿ ಕನ್ನಡ ಸಿನಿಮಾಗಳು ಅವರೇ ಕರೆದು ದಯವಿಟ್ಟು ರಿಲೀಸ್ ಮಾಡಿ ಅನ್ನೋ ರೇಂಜ್ಗೆ ಇವತ್ತು ಆ ಕ್ವಾಲಿಟಿಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಕನ್ನಡ ಸಿನಿಮಾ ಅಂದ್ರೆ ಬುರ್ಜ್ ಖಲೀಫಾ ಮೇಲೆ ಹಾರಾಡ್ತಾ ಇದೆ. ಇವತ್ತು ಕನ್ನಡ ಸಿನಿಮಾ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೇಡಿಕೆಗಳು ಬರ್ತಾ ಇದೆ, ಡಿಸ್ಟ್ರಿಬ್ಯೂಟರ್ಗಳು ಬರ್ತಾ ಇದ್ದಾರೆ. ಅದ್ಭುತವಾದ ಕಾಲ. ಕರೋನಾ ಮುಗಿದು ಒಂದು ಗೋಲ್ಡನ್ ಫಾರ್ಮ್ ಏನಿದೆ ಅದು ಕನ್ನಡ ಚಿತ್ರರಂಗಕ್ಕೆ ಹರಿದು ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲರಲ್ಲೂ ಶಿರವಾಗಿ ಕೇಳ್ಕೊಳ್ಳೋದೇನು ಅಂದ್ರೆ ಈ ಟೈಮಲ್ಲೂ ನಾವು ಕನ್ನಡ ಸಿನಿಮಾಗಳನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ, ಬೆಳೆಸಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಹಾಗಾಗಿ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನಿಮ್ಮ ಕುಟುಂಬ ಸಮೇತ ಬಂದು ದಯವಿಟ್ಟು ನೋಡಿ. ಈ ಟೈಮಲ್ಲಿ ನಾವು ಬೆಳೀತಾ ಇದೀವಿ, ಇನ್ನೂ ಬೆಳಿಬೇಕು ಅಂತ ಹೇಳ್ತಾ ಸರ್, ಇದು ಸಿನಿಮಾ ಬಗ್ಗೆ ದಯವಿಟ್ಟು ಕನ್ನಡ ಸಿನಿಮಾಗಳ ಬಗ್ಗೆ ಅಷ್ಟೇ ಅಂತ ನಾನು ಹೇಳಲ್ಲ, ಎಲ್ಲ ಸಿನಿಮಾಗಳ ಬಗ್ಗೆ ಪ್ರೀತಿಯಲ್ಲಿ. ಆದರೆ ಕನ್ನಡಿಗನಾಗಿ ಒಂದು ಚೂರು ಸ್ವಾರ್ಥ, ಕನ್ನಡದ ಸಿನಿಮಾಗಳನ್ನ ಹೆಚ್ಚಾಗಿ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಸೂಪರ್. ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ತುಂಬಾ ಥ್ಯಾಂಕ್ ಯು ಎಲ್ಲರೂ ಇಲ್ಲಿಗೆ ಬಂದಿದ್ದಕ್ಕೆ. ಆ್ಯಂಡ್ ಸ್ಪೆಷಲ್ ಶೌಟ್ ಔಟ್ ಟು ನವೀನ್ ನಂಜಪ್ಪ ಸರ್, ಡಾಕ್ಟರ್ ಶಂಕರಪ್ಪ ಸರ್ ಆ್ಯಂಡ್ ಕವಿತಾ ಮಿಶ್ರಾ ಮ್ಯಾಮ್. ಥ್ಯಾಂಕ್ ಯು ಫಾರ್ ಗ್ರೇಸಿಂಗ್ ದ ಒಕೇಶನ್. ಥ್ಯಾಂಕ್ ಯು ಸೊ ಮಚ್. ಇವತ್ತು ನನಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ, ಅದ್ರ ಜೊತೆಗೆ ಸ್ವಲ್ಪ ನರ್ವಸ್ನೆಸ್ ಕೂಡ ಇದೆ. ಇಂಥ ಒಂದು ಬ್ಯೂಟಿಫುಲ್ ಟೀಮ್ ಜೊತೆಗೆ ಇಂಥ ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟಲ್ಲಿ ಕೆಲಸ ಮಾಡಿದ್ದಕ್ಕೆ ತುಂಬಾ ಖುಷಿ ಇದೆ ನನಗೆ. ಬಟ್ ಡೆಬ್ಯೂ ಮೂವಿ ಜನರು ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಭಯ ಕೂಡ ಇದೆ. ಬಟ್ ವಾಟ್ ಎವರ್ ಸೆಡ್ ಅಂಡ್ ಡನ್, ತುಂಬಾ ಎಫರ್ಟ್ಸ್ ಹಾಕಿ ತುಂಬಾ ಪ್ರೀತಿಯಿಂದ ಮೂವಿ ಮಾಡಿದ್ದೀವಿ. ಹೋಪ್ಫುಲಿ ನಿಮಗೆಲ್ಲ ನಮ್ಮ ಟೀಸರ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಾನು ನನ್ನ ಟೀಮಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಸ್ಕ್ರಿಪ್ಟಲ್ಲಿ ನಾನು ನನ್ನ ಡೆಬ್ಯೂ ಮೂವಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಪೋರ್ಟಿವ್ ಆಗಿದ್ರು, ತುಂಬಾ ಪ್ರೀತಿಯಿಂದ ಕೆಲಸ ಮಾಡ್ತಾರೆ ಅವರು ಸೆಟ್ಟಲ್ಲಿ. ಆ್ಯಂಡ್ ಇಟ್ಸ್ ಅ ಬ್ಲೆಸ್ಸಿಂಗ್ ಟು ವರ್ಕ್ ವಿತ್ ಪ್ರೇಮ್ ಸರ್ ಆ್ಯಂಡ್ ಮಾಸ್ಟರ್ ಆನಂದ್ ಸರ್. ಅವರ ಕಾಮಿಡಿ ಆ್ಯಂಡ್ ಸಾಧು ಕೋಕಿಲ ಸರ್ ಕಾಮಿಡಿ ಆಗಿರ್ಬೋದು, ತುಂಬ ಟಾಪ್ ನಾಚ್ ಅಂತ ಹೇಳ್ಬೋದು. ಆ್ಯಂಡ್ ಎಂಟೈರ್ ಸ್ಟಾರ್ ಕಾಸ್ಟ್, ರಂಜಿತಾ ಮ್ಯಾಮ್ ಆಗಿರ್ಬೋದು, ಮಾಲ್ವಿಕಾ ಮ್ಯಾಮ್ ಆಗಿರ್ಬೋದು, ಅವಿನಾಶ್ ಸರ್, ಅನುಪ್ರಭಾಕರ್ ಮ್ಯಾಮ್, ಇಂಥವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಕ್ಕೆ ತುಂಬಾ ಖುಷಿ ಇದೆ ನನಗೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಡಾಕ್ಟರ್ ರಾಘವೇಂದ್ರ ಸರ್, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಅಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಲೀವಿಂಗ್ ಇನ್ ಮೀ and thinking that I can play this character. Thank you so much. And Naveen sir, thank you so much. ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಒಂದು ಪೇಂಟಿಂಗ್ ತರ ಬಂದಿದೆ ಚಿತ್ರ. ಅಗೇನ್ ಹೋಪ್ಫುಲಿ ನಿಮಗೆಲ್ಲ ನಮ್ಮ ಟೀಸರ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ ಬೆಂಬಲ ನನಗೆ ಮತ್ತು ನಮ್ಮ ಚಿತ್ರಕ್ಕೆ ಬೇಕು. ಸೊ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್.